ನಮಸ್ಕಾರಗಳು. ಶ್ರೀನಿವಾಸೇತಿ ಶ್ರೇಷ್ಠದಯಾಪಾತ್ರಂ ಗುಣಾನ್ವಿತಃ ಕೌಶಿಕೋऽನन्तರಂಗಾರ್ಯಶ್ಚಿರಂ ವಿಜೇತಾಂ ಭುವಿ ನ್ಯಸ್ತಾತ್ಮೀಯಭರಂ ವರಪ್ರದಗುರವ ವೈರಾಗ್ಯಭಾಗ್ಯೋ ರಥೋ ವೇದಾಂತಾಮೃತಸಾರವಂತಮನಘಾತ್ ಶ್ರೀನಿವಾಸಾದ್ ಗುರೋಃ ಶ್ರೀಶೈಲಾನ್ವಯಕೌಸ್ತುಭस्य ತನಯಂ ಶ್ರೇಯೋನಿಧೇ ಶ್ರೀನಿಧೇಃ ವಂದೇ ಸಾಧುಕಟಾಕ್ಷಕೇಣನಿಲಯಂ ಶ್ರೀಕೃಷ್ಣಸದ್ದೇಶಿಕಂ ಶ್ರೀವಾಸರಂಗಪರಕಾಲमुनित्रयाप्तलक्ष्मात्मरक्षणैति ैगागमान्तम् आचार्यभक्तिपरिपूतमनर्घशीलं गोपालदेशिकमुनिं गुरुमाश्रयामः। नारायणाख्यतिराजपदाब्जभृङ्गश्रीवासयोगिगुरुणात्पितपारमीशे भक्त्यादिपूर्णवरदारिकृपात्तचिह्नं श्रीनिवासमुनिवर्यमहं प्रपद्ये। श्रीनारायणे योगीन्द्रवरदारिकृपाश्रयं रङ्गेशपादविनतं श्रीनिवासमुनिं भजे। श्रीमान् वेङ्कटनाथार्य कवितार्किककेसरी वेदान्ताचार्यवर्यो मे सन्निधत्तां सदा हृदि यो नित्यमच्युतपदाम्बुजयुग्मरुक्मं व्यामोहतस्तरितराणि तनाय मेने अस्मद्गुरोर्भगवतोऽस्य देकसिन्धो रामानुजस्य चरणौ शरणं प्रपद्ये। यतीन्द्रकृतभाष्यार्थाय व्याख्यानेन दर्शिताः वरं सुदर्शनार्यं तं वन्दे कूरकुलाधिपं वरदं दुरदान्त्रीशं कमलायादयितं दयानिधिं सकलार्थिजनार्थितप्रदं प्रणमामि प्रणतार्तिहारिणम् कृत्वानवद्यं निगमान्तभाष्यं निराकृतं येन भयं श्रुतीनां प्रतारितानाम् अबहुश्रुतैः तं रामानुजं योगिनमाश्रयामः। श्रीभाष्यकृदुपन्यस्तो श्रीशैलपतेः पुरः वेदार्थसङ्ग्रहस्य कुर्मः तात्पर्यदीपिकाम्। ॐ शन्नो मित्रशं वरुणः शन्नो भवत्वर्यमा शन्न इन्द्रो बृहस्पतिः शन्नो विष्णुरुक्रमः। नमो ब्रह्मणे नमस्तेवायो त्वमेव प्रत्यक्षं ब्रह्मासि त्वामेव प्रत्यक्षं ब्रह्म वदिष्यामि ऋतं वदिष्यामि सत्यं वदिष्यामि तन्मामवतु तद्भक्तारमवतु अवतु मां नवतु वक्तारम्। ॐ शान्ति शान्ति शान्तिः। अशेषचिदचिद्वस्तु शेषणे शेषशायिने निर्मलानन्दकल्याणनिधये विष्णवे नमः। रामानुजाय नमः। ವೇದಾರ್ಥ ಸಂಗ್ರಹದಲ್ಲಿ ಶ್ರೀಮನ್ನಾರಾಯಣನೇ ಪರದೇವತೆ ಅಂತ ಎಲ್ಲ ಉಪನಿಷತ್ತುಗಳಲ್ಲಿ ಉಪನಿಷತ್ತುಗಳಲ್ಲಿ ಹೇಳಲ್ಪಟ್ಟ ವಿಷಯ ಅನ್ನೋದನ್ನು ಈಗ ಸ್ಥಾಪನೆ ಮಾಡ್ತಾ ಇರುವಂತಹ ಭಾಗ. ಅದರಲ್ಲಿ ಪೂರ್ವ ಪಕ್ಷದಲ್ಲಿ ಕೆಲವು ವಿಷಯಗಳು, ಕೆಲವು ವಾಕ್ಯಗಳು, ಶಿವ ಶಂಭು ಶಬ್ದಗಳನ್ನು ಹೇಳುವ ವಾಕ್ಯಗಳನ್ನು ಇಲ್ಲಿ ತೆಗೆದುಕೊಂಡು ವಿಚಾರ ಮಾಡ್ತಾರೆ ಭಾಷ್ಯಕಾರರು. ಹಿಂದಿನ ಕ್ಲಾಸಿನಲ್ಲಿ ನೋಡಿದ್ವಿ ಅದನ್ನು. ಅದರಲ್ಲಿ ಮುಖ್ಯವಾಗಿ ಕೆಲವು ವಾಕ್ಯಗಳು ಯಸ್ಮಾತ್ ಪರಂ ನ ಅಪರಮಸ್ತಿ ಕಿಂಚಿತ್, ಯಸ್ಮಾನ್ ನಾಣಿಯೋ ನ ಜ್ಯಾಯೋಸ್ತಿ ಕಶ್ಚಿತ್, ವೃಕ್ಷೈವ ಸ್ತಬ್ಧಃ ದಿವಿ ತಿಷ್ಠತ್ಯೇಕಃ ತೇನೇದಂ ಪೂರ್ಣಂ ಪುರುಷೇಣ ಸರ್ವಂ ಅನ್ನೋದು. ಮತ್ತೆ ತಥೋ ದುತ್ತರಸ್ತರಂ ತದರೂಪಮನಾಮಯಂ ಏತದ್ವಿದುರಮೃತಾಸ್ತೆ ಭವಂತಿ ಅಥೇತರೆ ದುಃಖಮೇವಾಪಿಯಂತಿ ಸರ್ವಾನನ ಶಿರೋಗ್ರೀವಃ ಸರ್ವಭೂತಗುಹಾಶಯಃ ಸರ್ವವ್ಯಾಪಿ ಚ ಭಗವಾನ್ ತಸ್ಮಾತ್ ಸರ್ವಗತಃ ಶಿವಃ. ಶಿವ ಶಬ್ದ ಬಂತು ಇಲ್ಲಿ. ಅದುವೇ ಎಲ್ಲದಕ್ಕಿಂತಲೂ ಶ್ರೇಷ್ಠವಾದದ್ದು ಶಿವನೇನತೆ ಹೇಳುವ ಹಾಗೆ ಇದೆ. ಅದಾದ ಮೇಲೆ ಯದಾ ತಮಃ ತತ್ ನ ದಿವಾನ ರಾತ್ರಿ ನ ಸತ್ ನ ಸನ್ನ ಚಾಸತ್ ಶಿವ ಏವ ಕೇವಲಃ ನ ಸತ್ ನ ಚಾಸತ್ ಶಿವ ಏವ ಕೇವಲಃ ತದಕ್ಷರಂ ತತ್ ಸವಿತುರ್ವರೆಣ್ಯಂ ಪ್ರಜ್ಞಾ ಚ ತಸ್ಮಾತ್ ಪ್ರಸೃತಾ ಪುರಾಣಿ ಮೊದಲಾದ ವಾಕ್ಯಗಳು. ಇದರ ಜೊತೆ ನಾರಾಯಣ ಪರಂ ಬ್ರಹ್ಮ ಅನ್ನೋದು ಮೊದಲೇ ಪ್ರತಿಪಾದನೆ ಮಾಡಿದ್ರು. ಇದಕ್ಕೂ ವಿರೋಧ ಕಂಡು ಬರ್ತಾ ಇದೆ. ಇಲ್ಲಿ ನಾರಾಯಣ ಶಬ್ದದಿಂದ ಹೇಳಿದರೆ ಇಲ್ಲಿ ಶಿವ ಶಬ್ದ ಹೇಳಿದೆ. ಆದ್ದರಿಂದ ಶಿವ ಏವ ಕೇವಲ ಸರ್ವಗತಃ ಶಿವ, ಇಲ್ಲಿ ನಾರಾಯಣ ಪರಂ ಬ್ರಹ್ಮ ಅಂತ ಶ್ರುತಿ ತಿಳಿಸುತ್ತೆ. ಇದೆರಡಕ್ಕೂ ವಿರೋಧವಿಲ್ಲ ಅಂತಿರಲ್ಲ. ಹೇಗೆ ವಿರೋಧವಿಲ್ಲ ಇಲ್ಲಿ ಅನ್ನುವ ಪ್ರಶ್ನೆಯನ್ನು ಭಾಷ್ಯಕಾರರೇ ಇಲ್ಲಿ ಹಾಕ್ಕೊಳ್ತಾರೆ. ಅದನ್ನು ಹಾಕ್ಕೊಂಡು ಅದಕ್ಕೆ ಉತ್ತರವನ್ನು ಕೊಡ್ತಾರೆ. ಇದರ ಜೊತೆ ಇನ್ನೂ ಕೆಲವು ವಾಕ್ಯಗಳು ಬರುತ್ತೆ. ಮೊದಲಾದಿ ಅಂತ ಹೇಳೋದ್ರಿಂದ ಸರ್ವಾರ್ಣ ಶಿರೋಗ್ರೀವ ಮೊದಲಾದೆಲ್ಲ ಸಹಸ್ರ ಶೀರ್ಷ ಪುರುಷ ಮೊದಲಾದ ಹೇಳಿದ ಹಾಗೆ ಇದೆ ಇದರಲ್ಲಿ. ಅದನ್ನು ಹಿಂದೆ ನೋಡಿದ್ವಿ. ಅನೇಕ
ಇತರ ವಾಕ್ಯಗಳನ್ನು ತೆಗೆದುಕೊಂಡು ಅದೆಲ್ಲವನ್ನು ಹೇಗೆ ಯಾವ ಯಾವ ಕಾರಣದಿಂದ ಅದನ್ನು ಅದರ ಅರ್ಥವನ್ನು ನಾವು ಸರಿಯಾಗಿ ತಿಳಿಸ್ಕೊಳ್ಬೇಕು ಅನ್ನೋದರಲ್ಲಿ ಕೆಲವು ಏಕೈವ ರುದ್ರ ಅಂತ ಹೇಳುವಾಗ ರುದ್ರ ಒಬ್ಬನೇ ದೇವತೆ ಅನ್ನುವುದು ಆ ಕ್ರತುವಿಗೆ ಸಂಬಂಧಪಟ್ಟಿದ್ದು. ಆ ಕ್ರತುವು ಏಕದೇವತಾತ್ವ ಪರವಾದದ್ದು ಅಂತ ಹೇಳೋದು ಅಲ್ಲಿ ನಿಶ್ಚಯ ಮಾಡಲ್ಪಟ್ಟಿದೆ. ಆಗಲೇ ಏಕೈವ ರುದ್ರ ದ್ವಿತೀಯಾಯತಸ್ಥೆ ಅಂತ ಹೇಳಿಬಿಟ್ಟು ಬರುತ್ತೆ. ಅದು ಒಂದು ಕ್ರತುವಿಗೆ ಸಂಬಂಧಪಟ್ಟಿದ್ದು. ಆ ಒಂದು ಕರ್ಮದಲ್ಲಿ ಏಕದೇವತಾಕತ್ವವಾದ ಕರ್ಮ ಅದು. ಕೆಲವು ಕಡೆ ಇಬ್ಬರು ದೇವತೆಗಳಿರ್ತಾರೆ, ದೇವತಾ ದ್ವಂದ್ವ, ಅಗ್ನಿ ಸೋಮಿಯ ಮೊದಲಾದದ್ದು, ಅಗ್ನಿ ಸೋಮ ಇಬ್ಬರು ಇರುವಂತಹದ್ದು. ಈ ರೀತಿ ಆ ಕ್ರತುವಿನ ಅರ್ಥವನ್ನು ಅದರಲ್ಲಿ ಪೂರ್ವಮೀಮಾಂಸೆಯಲ್ಲಿ ನಿಶ್ಚಯವಾದ ವಿಷಯ ಅದು. ಅದೇ ರೀತಿಯಲ್ಲಿ ಹರಿಕೇಶಾಯ ಮೊದಲಾದ ಪದಗಳು ಕೂಡ ಅಲ್ಲಿ ಹರಿಕ ಈಶ ಅನ್ನೋದು ಇಲ್ಲಿ ಪದ ಛೇದವಿಲ್ಲ. ಪದಾಧ್ಯಯನ ಪಾರಂಪರ್ಯದಿಂದಲೇ ಅದಕ್ಕೆ ಅರ್ಥವು ಸ್ಪಷ್ಟವಾಗಿ ತಿಳಿದು ಬರುತ್ತೆ. ಹರಿಕೇಶ ಅನ್ನೋದು ಒಂದು ಶಬ್ದವೇ ಹೊರತು ಎರಡು ಪದಗಳಲ್ಲ. ಪದವು ಕೂಡ ನಿತ್ಯಪಾಠ, ಆತ್ರೇಯ ಪದಪಾಠ. ಪದಪಾಠದಲ್ಲಿ ಪರಂಪರೆಯಾಗಿ ಅಧ್ಯಯನ ಮಾಡ್ತಾ ಇರೋದು ಪದಾಧ್ಯಯನ ಪರಂಪರೆ. ಅದರಲ್ಲಿ ವೇದಾಧ್ಯಯನದಲ್ಲಿ ಸಂಹಿತೆಯ ಜೊತೆ ಪದಪಾಠವೂ ಅಧ್ಯಯನ ಮಾಡಲ್ಪಡುತ್ತೆ, ಅದರ ಜೊತೆ ಕ್ರಮವೂ ಅಧ್ಯಯನ ಮಾಡಲ್ಪಡುತ್ತೆ. ಆದ್ದರಿಂದ ಆ ಒಂದು ಪರಂಪರೆಯಲ್ಲಿ ಬಂದಿರುವ ಪದಪಾಠವನ್ನು ನೋಡಿದ್ರೆ ಇದು ಒಂದು ಪದವೇ ಎರಡು ಪದವೇ ಅನ್ನೋ ಸ್ಪಷ್ಟವಾಗಿ ತಿಳಿಯುತ್ತೆ. ಅದಕ್ಕೆ ವಿರುದ್ಧವಾಗಿ ಅರ್ಥ ಮಾಡೋದಕ್ಕೆ ಸಾಧ್ಯವಿಲ್ಲ. ಇದು ಎಲ್ಲರಿಂದಲೂ ಒಪ್ಪಿಕೊಂಡಿರುವಂತಹ ವಿಷಯ. ಅದೇ ರೀತಿಯಲ್ಲಿಯೇ ಸೋಮಪವತೆ ಮೊದಲಾದದ್ದು. ಸೋಮ ಶಬ್ದಕ್ಕೆ ಎಲ್ಲ ಕಡೆಯಲ್ಲಿಯೂ ಸೋಮಲತೆ ಪರವಾಗಿ ಅಥವಾ ಇಂದ್ರನ ಪರವಾಗಿ ಕೆಲವು ಕಡೆ ಅರ್ಥವಿದೆ, ಅದು ಚಂದ್ರನ ಪರವಾಗಿ ಅರ್ಥವಿದೆ. ಅದು ಬಿಟ್ಟರೆ ಬೇರೆ ಅರ್ಥದಲ್ಲಿ ಎಲ್ಲಿಯೂ ವೇದದಲ್ಲಿ ಸೋಮ ಶಬ್ದವು ಬೇರೆ ಯಾವ ಅರ್ಥದಲ್ಲೂ ಬಂದಿಲ್ಲ. ಉಮಾಸಹಿತ ಅನ್ನುವ ಶಬ್ದ ಎಲ್ಲಿಯೂ ಅದಕ್ಕೆ ಅವಕಾಶವೇ ಇಲ್ಲ. ಇದನ್ನೆಲ್ಲ ಪದಕ್ರಮಾಧ್ಯಯನದಲ್ಲಿಯೇ ಸಮಾಸ ವಿಭಾಗ, ಪದಕ್ರಮಾಧ್ಯಯನ ಈ ಮೊದಲಾದ ಇದಗಳಿಂದ ನೋಡಿ ಎಲ್ಲ ಸೋಮಲತಾ ಪರವಾಗಿಯೇ ಎಲ್ಲ ಕಡೆಯೂ ಹೇಳಲ್ಪಟ್ಟಿರೋದು. ಕೆಲವು ಕಡೆ ಚಂದ್ರ ಅನ್ನುವ ಅರ್ಥದಲ್ಲಿ ಬಂದಿರಬಹುದು. ಆದ್ದರಿಂದ ಇಲ್ಲಿ ಉಮಾ ಸಹಿತ ವಾಚಿತ್ವ ಅಸಂಭವಾತ್, ಆ ರೀತಿ ಅರ್ಥ ಮಾಡೋಕ್ಕೆ ಅವಕಾಶವೇ ಇಲ್ಲ. ಅದು ವೇದಕ್ಕೆ ವಿರುದ್ಧವಾಗುತ್ತೆ ಹಾಗೆ ಮಾಡಿದ್ರೆ. ಅದೆಲ್ಲವೂ ಕೂಡ ದೇವತಾ ಪರವಾಗಿ ಕೆಲವು ಕಡೆ ಸೋಮ ಶಬ್ದ ಹೇಳಿದ್ರು ಕೂಡ ಚಂದ್ರ ಅನ್ನುವ ದೇವತೆಯನ್ನು ಹೇಳಲ್ಪಟ್ಟಿದೆ ಹೊರತು ಅಲ್ಲಿ ರುದ್ರ ದೇವತೆಯನ್ನು ಎಲ್ಲಿಯೂ ಹೇಳಲ್ಪಟ್ಟಿಲ್ಲ. ಅದಕ್ಕೆ ಬದಲಾಗಿ ರುದ್ರ ಅಂತ ಹೇಳಿದ್ರೆ ಅಗ್ನಿ ಅಂತ, ಅಗ್ನಿಗೆ ರುದ್ರ ಶಬ್ದ ಅನೇಕ ಕಡೆ ಬರುತ್ತೆ ವೇದದಲ್ಲಿಯೇ ಸ್ಪಷ್ಟವಾಗಿ ಹೇಳುತ್ತೆ. ರುದ್ರೋವಾ ಹೇಷಃ ಯದಗ್ನಿ ಅಂತ ಬರುತ್ತೆ. ರುದ್ರನೇ ಅವನು ಅಗ್ನಿಯೇ. ಅಗ್ನಿಗೆ ರುದ್ರ ಅನ್ನುವ ಶಬ್ದ ಪ್ರಯೋಗ ಬೇಕಾದ ಕಡೆ ಇದೆ, ಬೇಕಾದಷ್ಟು ಸಂಹಿತೆಗಳಲ್ಲಿ ಬ್ರಾಹ್ಮಣದಲ್ಲೆಲ್ಲ ಬರುತ್ತೆ. ಆದ್ದರಿಂದ ಇದು ಪದಪಾಠವನ್ನು ಪರಂಪರೆಯಲ್ಲಿ ಹೇಗೆ ಬರ್ತಾ ಇದೆ ಅದನ್ನೆಲ್ಲ ನೋಡಿ ಅರ್ಥ ಮಾಡಬೇಕು ಹೊರತು ಇದು ಬೇರೆ ವಿರುದ್ಧವಾದ ಅರ್ಥಗಳನ್ನು ಮಾಡೋದು ಇಲ್ಲಿ ಮಾಡೋದಕ್ಕೆ ಸಾಧ್ಯವಿಲ್ಲ ಅನ್ನೋದು ಕೂಡ ಅದು. ಮತ್ತೆ ಅಲ್ಲಿ ಜನಿತ ಅಂತ ಒಂದು ಶಬ್ದ ಇದೆ, ಅದಕ್ಕೂ ಕೂಡ ಪ್ರೀಣನಾರ್ಥವೇ ಮಾಡಲ್ಪಟ್ಟಿದೆ ವ್ಯಾಖ್ಯಾನಗಳಲ್ಲಿ. ಆದ್ದರಿಂದ ಆ ಅರ್ಥದಲ್ಲಿ ತಗೊಳ್ಬೇಕೇ ಹೊರತು ಅದೆಲ್ಲ ಪ್ರಕರಣದ ಆಲೋಚನೆ, ಪ್ರಕರಣ, ಪದಾಧ್ಯಯನ, ಪರಂಪರೆ ಮೊದಲಾದದೆಲ್ಲ ನೋಡಿ ಅರ್ಥ ನಿರ್ಣಯ ಮಾಡಬೇಕೇ ಹೊರತು ನಾವು ನಮ್ಮ ತಾತ್ಪರ್ಯವನ್ನು ನಿಶ್ಚಯ ಮಾಡಿಕೊಂಡು ನಮಗೆ ಯಾವ ಪದ ಬೇಕೋ ಅದಕ್ಕೆ ಅನುಗುಣವಾಗಿ ಹಾಗೆ ಅರ್ಥ ಮಾಡೋಕ್ಕೆ ವೇದದಲ್ಲಿ ಸಂಭವವಿಲ್ಲ, ಅದನ್ನು ಹೇಳ್ತಾರೆ. ಅದೇ ರೀತಿಯಲ್ಲಿ ಉಪನಿಷತ್ತುಗಳಲ್ಲಿಯೂ ಹಾಗೆಯೇ. ಉಪನಿಷತ್ತುಗಳಲ್ಲಿಯೂ ಕೂಡ ಯಸ್ಮಾತ್ ಪರಂ ನಾ ಪರಮಸ್ತಿ ಮೊದಲಾದ ವಾಕ್ಯಗಳಿಗೆ ಅದರ ಜೊತೆ ಇನ್ನೂ ಅನೇಕ ವಾಕ್ಯಗಳನ್ನು ಸೇರಿಸ್ಕೊಳ್ತಾರೆ. ಇಲ್ಲಿ ಚತುರ್ಮುಖ ಕಾರಣತ್ವ ಇರೋ ಹಾಗಿದೆ. ಹಿರಣ್ಯಗರ್ಭ ಸಮರ್ಥತಾಗ್ರೆ, ಹಿರಣ್ಯಗರ್ಭ ಅಂದರೆ ಚತುರ್ಮುಖ ಮಾಡೋಕ್ಕೆ ಅವಕಾಶವೇ ಇಲ್ಲ. ಇದು ಯಜುರ್ವೇದ ಸಂಹಿತೆಯ 4ನೇ ಕಾಂಡದಲ್ಲಿ ಬರುವಂತಹ ಮಂತ್ರಗಳು, 8 ಮಂತ್ರಗಳು ಬರುತ್ತೆ. ಅದರಲ್ಲಿ ಹಿರಣ್ಯಗರ್ಭ ಸಮರ್ಥತಾಗ್ರೆ ಭೂತಸ್ಯ ಜಾತ ಪತಿರೇಕ ಆಸೀತ್ ಸದಾಧಾರ ಪೃಥಿವೀಂ ದ್ಯಾಮುತೇನಾಂ ಉತೆ ಮಾಂ ಕಸ್ಮೈ ದೇವಾಯ ಹವಿಷಾ ವಿಧೇಮ ಯಾ ಆತ್ಮದಾ ಬಲದಾ ಯಸ್ಯ ವಿಶ್ವ ಉಪಾಸತೆ ಪ್ರಶಿಷಂ ಯಸ್ಯ ದೇವಾಃ ಯಸ್ಯ ಛಾಯಾಮೃತಂ ಯಸ್ಯ ಮೃತ್ಯು ಕಸ್ಮೈ ದೇವಾಯ ಹವಿಷಾ ವಿಧೇಮ. 8 ಮಂತ್ರಗಳು ಹಿಂಗೆ ಬರುತ್ತೆ. ಈ 8 ಮಂತ್ರಗಳು ಮಹಾನಾರಾಯಣ ಉಪನಿಷತ್ತಿನಲ್ಲಿಯೂ ಸೇರಿಸ್ಕೊಳ್ಬೇಕು. ಅಲ್ಲಿ ಪ್ರತೀಕವು ಹೇಳಿದೆ. ಮಹಾನಾರಾಯಣದಲ್ಲಿ ಹೇಳುವಾಗ
ಅಲ್ಲಿ ಉತ್ತರಾನುವಾಕ ಪುರುಷ ಸೂಕ್ತದ್ದು ಅಭ್ಯಸಂಭೂತೋ ಹಿರಣ್ಯ ಗರ್ಭ ಇತ್ಯಷ್ಟೌ ಅಂತ ಒಂದು ವಾಕ್ಯ ಮಹಾನಾರಾಯಣ ಉಪನಿಷತ್ತಿನಲ್ಲಿ. ಅಭ್ಯಸಂಭೂತ ಹಿರಣ್ಯ ಗರ್ಭ ಇತಿ ಅಷ್ಟೌ ಅಂತ ಒಂದು ವಾಕ್ಯ. ಅದರಲ್ಲಿ ಅಭ್ಯಸಂಭೂತ ಮತ್ತು ಹಿರಣ್ಯ ಗರ್ಭ ಅಂತ ಹೇಳೋದು ಪ್ರತೀಕ ಅಂತ ಹೆಸರು. ಅದಕ್ಕೆ ಅಲ್ಲಿ ರೀಪ್ಲೇಸ್ ಮಾಡಬೇಕು. ಪ್ರತೀಕ ಅಂದರೆ ಒಂದು ಮ್ಯಾಕ್ರೋ ಥರ ನಾವು ಯೂಸ್ ಮಾಡ್ತೀವಿ ಕಂಪ್ಯೂಟ್ರಲ್ಲಿ, ಹಾಗೆ ಅದು ರೆಪ್ರೆಸೆಂಟೇಟಿವ್ ಆಫ್ ಮೆನಿ ವರ್ಡ್ಸ್ ಅಂತ. ಅದು ಅನೇಕ ವಾಕ್ಯಗಳು, ಮಂತ್ರಗಳನ್ನು ಆರಂಭವನ್ನು ತಿಳಿಸುತ್ತೆ ಅಷ್ಟೇ. ಅದು ಅದರ ಒಂದು ಪ್ರತೀಕ, ಅದರ ರೆಪ್ರೆಸೆಂಟೇಟಿವ್ ಅಂತ. ಅದು ಅಧ್ಯಸಂಭೂತ ಅಂತ ಹೇಳುವಾಗ ಅಧ್ಯಸಂಭೂತ ಉತ್ಪತ್ತಿ ವ್ಯೈರಸ ಚ ವಿಶ್ವಕರ್ಮಣ ಸಮರ್ಥದಾದಿ ಅದು ಬರೋದು ಉತ್ತರಾನುವಾಕ ಪುರುಷ ಸೂಕ್ತದಲ್ಲಿ ಬರುವಂತಹದ್ದು. ಅದಾದ ಮೇಲೆ ಹಿರಣ್ಯಗರ್ಭ ಇತ್ಯಷ್ಟವು ಅನ್ನೋದು ಹಿರಣ್ಯಗರ್ಭ ಸಮವರ್ತತ, ಆದರೆ 8 ಮಂತ್ರಗಳಲ್ಲಿ ಸೇರಿಸ್ಕೊಳ್ಬೇಕು. ಮಹಾನಾರಾಯಣ ಉಪನಿಷತ್ತಿನ ಭಾಷ್ಯದ ಅಧ್ಯಯನ ಮಾಡುವಾಗ ನಾವು ಈ ಉತ್ತರಾನುವಾಕ, ಈ ಮಹಾನಾರಾಯಣ ಉಪನಿಷತ್ ವಾಕ್ಯದಲ್ಲಿ ಇದೆರಡನ್ನು ಕೂಡ ಅಧ್ಯಯನ ಮಾಡಿದ್ದೀವಿ. ಅದನ್ನು ಹಿರಣ್ಯಗರ್ಭ ವಾಕ್ಯಗಳನ್ನು, ಇದನ್ನು ಕೂಡ ಮಂತ್ರಗಳನ್ನು ಅಧ್ಯಯನ ಮಾಡಿದ್ದೀವಿ. ಆದ್ದರಿಂದ ಅಲ್ಲಿ ಆಗಲೇ ನೋಡಿದ್ದೀವಿ ಅದನ್ನು. ಅದು ಹಿರಣ್ಯಗರ್ಭ ಶಬ್ದವು ಪರಮಾತ್ಮನನ್ನು ತಿಳಿಸುತ್ತೆ ಹೊರತು ಅಲ್ಲಿ ಚತುರ್ಮುಖ ಬ್ರಹ್ಮನನ್ನು ತಿಳಿಸೋದಿಲ್ಲ. ಸ್ಪಷ್ಟವಾಗಿ 8 ಮಂತ್ರಗಳ ಅರ್ಥ ನೋಡಿದ್ರೆ ನಮಗೆ ತಿಳಿಯುತ್ತೆ. ಮತ್ತು ಮಹಾನಾರಾಯಣ ಉಪನಿಷತ್ತು ನಾರಾಯಣ ಪರವೇ ಪೂರ್ಣವಾಗಿ ಅಲ್ಲಿ ಜಗತ್ಕಾರಣತ್ವ, ಸೃಷ್ಟಿ ಎಲ್ಲ ಹೇಳಲ್ಪಟ್ಟಿರುವಂಥ ವಿಷಯ. ಮತ್ತು ಸರ್ವ ಉಪಾಸನೆಗಳಲ್ಲಿಯೂ ಉಪಾಸನಾದವನು ನಾರಾಯಣನೇ ಅಂತ ಹೇಳುವ ಪ್ರಕರಣ, ಅದೆಲ್ಲ ಬರುವಂತಹ ವಿಷಯಗಳು ನಾರಾಯಣ ಉಪನಿಷತ್ತಿನಲ್ಲಿ. ಅದೇ ರೀತಿ ಧಾತಾ ಯಥಾ ಪೂರ್ವ ಕಲ್ಪೇತು ಅನ್ನುವಾಗಲೂ ಹಾಗೆಯೇ ಧಾತಾ ಅನ್ನುವ ಶಬ್ದ ಇದೆಲ್ಲವೂ ಕೂಡ ಸರ್ವ ವ್ಯಾಖ್ಯಾನಾಧಿಕರಣದಲ್ಲಿ ಸುದರ್ಶನ ಸೂರಿಗಳು ವಿಸ್ತಾರವಾಗಿ ವ್ಯಾಖ್ಯಾನ ಮಾಡಿದ್ದಾರೆ ಎಲ್ಲವನ್ನು ತೆಗೆದುಕೊಂಡು. ಪ್ರಜಾಪತಿ ಪ್ರಜಾ ಸೃಜತ, ಇದು 106 ಕಡೆ ಬರುತ್ತೆ ವೇದಗಳಲ್ಲಿ. ಇದೆಲ್ಲ ಪ್ರಜಾಪತಿ ಶಬ್ದವು ಭಗವದ್ಗೀತೆಯಲ್ಲಿಯೂ ಕೂಡ 3ನೇ ಅಧ್ಯಾಯದಲ್ಲಿ ಸಹಯಜ್ಞೈ ಪ್ರಜಾ ಸೃಷ್ಟ ಪೂರ್ವವಾಚ ಪ್ರಜಾಪತಿ ಎನ್ನುವಾಗ ಪ್ರಜಾಪತಿ ಶಬ್ದ ಶ್ರೀಮನ್ನಾರಾಯಣನನ್ನು ತಿಳಿಸುತ್ತೆ ಅಂತ ಸ್ವಾಮಿ ದೇಶಿಕನ್ ಅದ್ಭುತವಾಗಿ ಅಲ್ಲಿ ಸಮರ್ಥನೆ ಮಾಡ್ತಾರೆ. ಅನೇಕ ಪ್ರಮಾಣಗಳನ್ನು, ವೇದ ಉಪನಿಷತ್ತುಗಳಿಂದೆಲ್ಲ ಪ್ರಮಾಣಗಳನ್ನು ಕೊಟ್ಟು ಸ್ಮೃತಿಗಳಿಂದ ಅದನ್ನು ಕೂಡ ನಾವು ಅಧ್ಯಯನ ಮಾಡಿದ್ದೀವಿ. ಗೀತಾ ಭಾಷ್ಯದಲ್ಲಿ ಪ್ರಜಾಪತಿ ಶಬ್ದವು ಪರಮಾತ್ಮನನ್ನು ತಿಳಿಸುತ್ತೆ. ಸಾಯಣಾಚಾರ್ಯರ ಭಾಷ್ಯದಲ್ಲಿಯೂ ಅನೇಕ ಕಡೆ ಸ್ಪಷ್ಟವಾಗಿ ಅದನ್ನು ನೋಡಬಹುದು. ಆದ್ದರಿಂದ ಇದೆಲ್ಲವೂ ಕೂಡ ಚತುರ್ಮುಖ ಬ್ರಹ್ಮನನ್ನು ತಿಳಿಸೋದಿಲ್ಲ. ಅರ್ಥ ಅರ್ಥ ಮಾಡುವಾಗ ಶಬ್ದಗಳಿಗೆ ವೇದಗಳಲ್ಲಿ ಬಹಳ ಪ್ರಕರಣವನ್ನು ನೋಡಿ, ಅದೆಲ್ಲ ಸರಿಯಾಗಿ ಪೂರ್ವಾಪರವನ್ನು ನೋಡಿ ಎಲ್ಲವನ್ನು ವಿಚಾರ ಮಾಡಬೇಕು. ಆದ್ದರಿಂದ ಇಲ್ಲಿ ಏನು ವಿರೋಧ ಹೇಗೆ ಬರೋದಿಲ್ವಲ್ಲ, ವಿರೋಧವಾಗಿ ಇದೆಯಲ್ಲ ಅಂದರೆ ಭಾಷೆಕಾರರು ಹೇಳಿದ್ರು ಅತ್ಯಲ್ಪಮೇತತ್, ಇದು ಬಹಳ ಅಲ್ಪವಾದ ಸಂದೇಹ ನಿಮಗೆ ಬಂದಿರೋದು, ಇದರಲ್ಲಿ ಏನು ಸಂದೇಹವೇ ಇಲ್ಲ, ಸ್ಪಷ್ಟವಾಗಿ ವಿಚಾರ ಮಾಡಿದ್ರೆ ನಮ್ಗೆ ತಿಳಿಯುತ್ತೆ. ಭಾಷೆಕಾರರೇ ಒಂದು ಕಾರಿಕೆಯನ್ನು ಹೇಳ್ತಾರೆ ಇಲ್ಲಿ. ವೇದವಿತ್ ಪ್ರವರೋಕ್ತ ವಾಕ್ಯ ನ್ಯಾಯೋಪಬ್ರಹ್ಮಿತಾ ವೇದಾ ಸಾಂಗ ಹರಿಂಪ್ರಾಹು ಜಗಜ್ಜನ್ಮಾದಿ ಕಾರಣಂ. ಇದು ಭಾಷೆಕಾರರೇ ಬರೆದಿರುವಂತಹ ಶ್ಲೋಕ. ವೇದವಿತ್ ಪ್ರವರ ಉಕ್ತ ವಾಕ್ಯ ನ್ಯಾಯ ಉಪಬ್ರಹ್ಮಿತ, ವೇದವನ್ನೆಲ್ಲ ಪೂರ್ಣವಾಗಿ ಸಾಕ್ಷಾತ್ಕಾರ ಮಾಡಿಕೊಂಡು ಅರ್ಥಸಹಿತವಾಗಿ ಸಾಕ್ಷಾತ್ಕಾರ ಮಾಡಿಕೊಂಡಂತಹ ಋಷಿಗಳು ಮೊದಲಾದವರು ಅವರ ಒಂದು ಪರಂಪರೆಯಲ್ಲಿ ಪ್ರವರವಾಗಿ ಹೇಳಲ್ಪಟ್ಟಂತಹ ಅವರ ಒಂದು ಮಂತ್ರಗಳಿಂದಲೂ ಸ್ಮೃತಿಗಳಿಂದಲೂ ಅದಕ್ಕೆ ಅನುಗುಣವಾದ ನ್ಯಾಯ ಮತ್ತು ಆ ನ್ಯಾಯಗಳಿಂದ ಸ್ಮೃತಿಗಳಿಂದ ಉಪಬ್ರಹ್ಮಿತವಾದದ್ದು, ಅದರಿಂದ ಸಮರ್ಥಿಸಲ್ಪಟ್ಟಿರೋದು, ಇದೆಲ್ಲವೂ ಕೂಡ ಈ ರೀತಿಯಿಂದ ತಿಳಿಯಲ್ಪಡುವಂತಹ ವೇದಗಳು, ಅಂಗಸಹಿತವಾದ ವೇದಗಳು. ಅವರು ವೇದವಿತ್ ಪ್ರವರೋಕ್ತ ವಾಕ್ಯ ನ್ಯಾಯೋಪಬ್ರಹ್ಮಿತ, ಎಲ್ಲವರು ವೇದವನ್ನು ಅರಿತವರು, ಧರ್ಮಜ್ಞ ಸಮಯ ಪ್ರಮಾಣಂ, ಅವರ ಒಂದು ವಾಕ್ಯಗಳಿಂದಲೂ ಸತ್ತರ್ಕಗಳಿಂದಲೂ ಉಪಬ್ರಹ್ಮಿತವಾಗಿ ಅಂದರೆ ವಿಶದವಾದ ಅರ್ಥಗಳನ್ನು ತಿಳಿದು ಹಾಗೆ ಅಧ್ಯಯನ ಮಾಡಲ್ಪಟ್ಟ ಸಾಂಗ ವೇದಗಳಿಂದ, ವೇದಾಹ ಸಾಂಗಾಹ ಅಂಗಸಹಿತವಾದ ವೇದಗಳು, ಹರಿಂಪ್ರಾಹು ಜಗಜ್ಜನ್ಮಾದಿ ಕಾರಣಂ, ಜಗತ್ತಿಗೆ ಜನ್ಮ ಸೃಷ್ಟಿ ಸ್ಥಿತಿ ಲಯಕ್ಕೆಲ್ಲ ಹರಿಯೇ ಕಾರಣ ಅಂತ ಹೇಳಲ್ಪಟ್ಟಿದೆ. ವೇದಗಳು ಹಾಗೆಯೇ ಹೇಳ್ತಾ ಇದೆ ಅನ್ನೋದನ್ನು ಅದಕ್ಕೆ ಪ್ರಮಾಣಗಳನ್ನು ತೋರಿಸ್ತಾರೆ. ಈಗ ಜನ್ಮಾದ್ಯಸೇತಃ ಅನ್ನೋದು ಬ್ರಹ್ಮ ಲಕ್ಷಣವನ್ನು ತಿಳಿಸೋದು. ಜಗತ್ಕಾರಣತ್ವವನ್ನು ಇಟ್ಟುಕೊಂಡೇ ಬ್ರಹ್ಮದ ಲಕ್ಷಣವನ್ನು ಬಾದರಾಯಣರು ತಿಳಿಸಿದ್ರು.
ಆದ್ದರಿಂದ ಇದು ಅನುವಾದ ರೂಪದಲ್ಲಿ ಇದೆಯಲ್ಲ ಇದು. ಯಾಕೆ ಅಂದರೆ ಇದಕ್ಕೆ ವಿಷಯವಾಕ್ಯ ತೈತಿರಿಯದ ಯಥೋವಾ ಇಮಾನಿ ಭೂತಾನಿ ಜಾಯಂತೆ ಅನ್ನೋದು. ಯತಃ ಅಂದರೆ ಯಾವುದರಿಂದ, ಇಲ್ಲಿ ಜನ್ಮ ಲಕ್ಷಣ ಹೇಳುವಾಗ ಬ್ರಹ್ಮಕ್ಕೆ ಮತ್ತೆ ಯಾವುದರಿಂದ ಅಂತ ಹೇಳಿದ್ರೆ ಅದು ಉಪಲಕ್ಷಣವಾಗುತ್ತೆ. ಇದು ಹೇಗೆ ಲಕ್ಷಣವಾಗುತ್ತೆ ಅಂತ ಹೇಳಿದ್ರು. ಯಥೋವಾ ಇಮಾನಿ ಭೂತಾನಿ ಜಾಯಂತೆ ಅನ್ನೋದು ಒಂದು ತಿಳಿದ ವಿಷಯವನ್ನ ಯತಃ ಅಂತ ಹೇಳ್ಬೋದು. ಯಾವುದರಿಂದ ಅಂದರೆ ಯಾವುದೋ ಒಂದು ಮೊದಲೇ ತಿಳಿದಿದ್ರೆ ಅದರಿಂದ ಅನ್ನೋದು ತಿಳಿದು ಬರುತ್ತೆ. ಯಾವುದು ಅನ್ನೋದೇ ನಿಶ್ಚಯವಾಗದೇ ಇರುವಾಗ ಯಾವುದರಿಂದ ಅಂತ ಹೇಗೆ ಹೇಳಕ್ ಸಾಧ್ಯ? ಯತಃ ಅಂತ ಹೇಳ್ಬಿಟ್ಟು ನಮ್ಮಾಳ್ವಾರು ಹೇಳ್ತಾರಲ್ಲ, ಉಯರ್ ಬರ ಉಯರ್ನಲಂ ಉಡೆಯವನ್ ಯವನವನ್ ಅಂದ್ರು. ಯಹ ಸಹ ಅಂತ ಹೇಳಿದ್ರೆ ಮೊದಲೇ ತಿಳಿದು ಬಂದಿರಬೇಕು ಒಬ್ಬ. ಅವನು ಪ್ರಸಿದ್ಧನಾದವನು, ಎಲ್ಲ ಕಡೆಯೂ ಇಲ್ಲಿ ಹೇಳಲ್ಪಟ್ಟಿರೋದು. ಉಪಲಕ್ಷಣ ಅಂದ್ರೆ ಉದಾಹರಣೆ ಅಂತನಾ? ಉದಾಹರಣೆ ಅಲ್ಲ, ಉಪಲಕ್ಷಣ ಅಂದ್ರೆ ಏನದು? ಒಂದರ ಮೂಲಕ ಇನ್ನೊಂದನ್ನು ತಿಳಿಯೋದು. ತಿಳಿಯೋದಕ್ಕೆ ಉಪಲಕ್ಷಣ. ಹೌದು. ಲಕ್ಷಣ ಅಂದ್ರೆ ನೇರವಾಗಿ ಒಂದು ಲಕ್ಷಣಂ ಪದಾರ್ಥವನ್ನು, ಅನುಸೃತ್ಯ ಲಕ್ಷಣಂ ಅನುಸೃತ್ಯ ಲಕ್ಷಣ ಯಾವ್ದು ಬರುತ್ತೋ ಅದು ಮನುಸ್ಮೃತಿಯ ಅಲ್ಲ, ಬೇರೆ ಒಂದನ್ನು ಅನುಸೃತ್ಯ. ಅನುಸರಿಸಿ ಲಕ್ಷಣವನ್ನು ತಿಳಿಯೋದು, ಅಲ್ಲ, ಪದಾರ್ಥವನ್ನು ಅನುಸೃತ್ಯ ತಿಳಿಯೋದು. ಹೇಳಿದೆ ನಾನು. ಅನುಸೃತ್ಯ ಅಲ್ಲ. ಅನುಸೃತ್ಯ ಅಂದ್ರೆ ಅನುಸರಿಸಿ ಅಂತ ಆಗೋಯ್ತು. ಲಕ್ಷಣ ಗೊತ್ತಿಲ್ಲ ಅಲ್ವಾ? ನಮ್ಗೆ, ಹಾ ಲಕ್ಷಣ ಹಾ ಹಾ ಗೊತ್ತಿಲ್ಲ. ಹೌದು. ಲಕ್ಷಣ ಗೊತ್ತಿದ್ರೆ ಲಕ್ಷಣವನ್ನೇ ಹೇಳ್ಬಿಡ್ಬೋದು ನೇರವಾಗಿ. ಹೌದು. ಇನ್ನೊಂದರ ಮೂಲಕ ಪದಾರ್ಥ ತಿಳಿಯೋದು ಸರಿ, ಥ್ಯಾಂಕ್ ಯು. ಉಪಲಕ್ಷಣ ಅಂತ. ಮರದ ಮೇಲೆ ಒಂದು ಕಾಗೆ ಕೂತಿದ್ರೆ ಆ ಕಾಗೆಯನ್ನು ತೋರಿಸಿ ಅದ್ರ ಕೆಳಗಡೆ ಇರೋ ಮನೆ ದೇವದತ್ತನ ಮನೆ ಅಂತ ಹೇಳಿದ್ರೆ ಅದರ ಮೂಲಕ ಇದನ್ನ ತಿಳಿಸಿದಾಗತ್ತೆ. ಇಂಡಿಕೇಟರ್ ಅಂತ. ಇಂಡಿಕೇಟಿವ್, ಸೂಚಿಸುತ್ತೆ, ಅದು ಸೂಚನೆ, ಇಂಡಿಕೇಟ್. ಇಂಡಿಕೇಟಿವ್. ಅದನ್ನ ಮರದ ತುದಿಯಲ್ಲಿರೋದು ಚಂದ್ರ ಅಂತ ಹೇಳೋ ಹಾಗೆ. ಅಥವಾ ಜಗತ್ತಿಗೆಲ್ಲ ಕಾರಣವಾದದ್ದು ಬ್ರಹ್ಮ, ಅದು ಹಾಗೆಯೇ ಜಗತ್ತನ್ನು ತೋರಿಸಿ ಇದರ ಒಂದು ಕಾರಣವಾದ ಬ್ರಹ್ಮ ಅಂತ. ಬ್ರಹ್ಮಕ್ಕೆ ನೇರವಾಗಿ ಲಕ್ಷಣ ಹೇಳಿದಾಗ ಆಗಲಿಲ್ಲ, ಉಪಲಕ್ಷಣವಾಗೋಯ್ತಲ್ಲ ಇದು ಅಂತ ಪ್ರಶ್ನೆ ಬರುತ್ತೆ. ಅಲ್ಲಿ ತತ್ ಬ್ರಹ್ಮ ಅಂತ ಶ್ರುತಿ ಹೇಳ್ತು. ಬ್ರಹ್ಮ ಪದಾರ್ಥವೇ ಮುಖ್ಯ ಅರ್ಥದಲ್ಲಿ ಪರಬ್ರಹ್ಮನನ್ನೇ ತಿಳಿಸುತ್ತೆ, ಪುರುಷನನ್ನೇ ತಿಳಿಸುತ್ತೆ ಅನ್ನೋದು ಉಪನಿಷತ್ತಿಂದ ತಿಳಿಯುತ್ತೆ. ಅದು ಪುರುಷ, ಬ್ರಹ್ಮವಿದ್ಯೆ ಪುರುಷನನ್ನು ಕುರಿತಾದದ್ದು ಅನ್ನೋದು ಮುಂಡಕೋಪನಿಷತ್ತಿನಲ್ಲಿ ಬರುತ್ತೆ. ಏನಾಕ್ಷರಂ ಪುರುಷಂ ವೇದ ಸತ್ಯಂ ಪ್ರೋವಾಚತಾಂ ತತ್ವ ಬ್ರಹ್ಮವಿದ್ಯಾಂ. ಪುರುಷನನ್ನು ಯಾವುದನ್ನು ತಿಳಿದನೋ, ಯಾವ ಬ್ರಹ್ಮವಿದ್ಯೆಯಿಂದ ಪುರುಷನನ್ನು ಅವನು ತಿಳಿದನೋ ಆಚಾರ್ಯರು, ಅದನ್ನು ಉಪದೇಶ ಮಾಡಬೇಕು ಶಿಷ್ಯನಿಗೆ ಅಂತ. ಬ್ರಹ್ಮವಿದ್ಯೆ ಪುರುಷನನ್ನು ಕುರಿತಾದದ್ದು. ಪುರುಷ ಅನ್ನೋದು ಪ್ರಸಿದ್ಧವಾಗಿ ಪುರುಷ ಸೂಕ್ತಿಯಲ್ಲಿ ಹೇಳಲ್ಪಟ್ಟಿದೆ. ಬ್ರಹ್ಮವು ಬೃಹತ್ತಾದ ಪದಾರ್ಥ, ಸ್ವರೂಪತಃ ಗುಣತಃ ಅನ್ನು ತಿಳಿಯುತ್ತೆ. ಮುಖ್ಯ ಅರ್ಥದಲ್ಲಿ ಎಲ್ಲದಕ್ಕಿಂತಲೂ ಬೃಹತ್ತಾದ ಪದಾರ್ಥವನ್ನೇ ತಿಳಿಸ್ಬೇಕು ಮುಖ್ಯ ಅರ್ಥದಲ್ಲಿ. ಇಲ್ಲದೆ ಹೋದರೆ ಅದು ಕೂಡ ಅದು ಔಪಚಾರಿಕವಾದ ಅರ್ಥ ಆಗುತ್ತೆ, ಸೆಕೆಂಡ್ರಿ ಸೆನ್ಸ್ ಆಗಿಬಿಡುತ್ತೆ ಅವಾಗ. ಆದ್ದರಿಂದ ಬ್ರಹ್ಮ ಅಂದರೆ ಪ್ರಕೃತಿಯೂ ಬ್ರಹ್ಮ ಅಂತ ಹೇಳಲ್ಪಟ್ಟಿದೆಯಲ್ಲ, ಅಂದರೆ ಪ್ರಕೃತಿಯು ಬೃಹತ್ತಾಗಿದೆ ಈ ಪ್ರಕೃತಿ ಮಂಡಲದಲ್ಲಿ ಮಾತ್ರವೇ, ಪರಮಪದದಲ್ಲಿ ಪ್ರಕೃತಿಯೇ ಇಲ್ಲವಲ್ಲ. ಮುಖ್ಯ ಅರ್ಥದಲ್ಲಿ ಎಲ್ಲದಕ್ಕಿಂತಲೂ ನಿರತಿಶಯವಾದ ಬೃಹತ್ವ ಯಾವುದಕ್ಕಿದೆಯೋ ಅದಕ್ಕೆ ಬ್ರಹ್ಮ ಅಂತ ಹೇಳ್ಬೋದು. ಅದು ಜಗತ್ಕಾರಣನಾದ ಪರಬ್ರಹ್ಮ. ಯಾರು ಪರಬ್ರಹ್ಮ ಅಂತ ಶ್ರುತಿ ಹೇಳುವಂತಹ ಪದಾರ್ಥವೇ ಆಗಿರಬೇಕು. ಆದ್ದರಿಂದ ಇದರಲ್ಲಿಯೇ ಲಕ್ಷಣದಲ್ಲಿಯೂ ಹೇಳ್ಬೋದು, ಉಪಲಕ್ಷಣದಲ್ಲಿಯೂ ಹೇಳ್ಬೋದು ಅಂತ ಸಿದ್ಧಾಂತ. ಪೂರ್ವ ಪಕ್ಷ ಎರಡೂ ಹೇಳೋಕ್ಕಾಗಲ್ಲ ಅಂತ ಹೇಳಿದ್ರು. ಜನ್ಮಾದ್ಯ ಅಧಿಕರಣಕ್ಕೆ ಎರಡನೇ ಅಧಿಕರಣ ಬ್ರಹ್ಮಸೂತ್ರದಲ್ಲಿ ಎರಡೂ ಒಂದ ಸಾಧ್ಯ ಅಂತ ಭಾಷಿಕಾರರು ಅದನ್ನು ಅಲ್ಲಿ ನಿರೂಪಣೆ ಮಾಡ್ತಾರೆ. ಆದ್ದರಿಂದ ಅದು ಯಾವ್ದಾರ ಯಥೋ ಬಾಯಿಮಾನಿ ಭೂತಾನಿ ಜಾಯಂತೆ ಏನು ಜೀವಂತಿ ಯತ್ ಪ್ರಯಂತಿ ತದ್ವಿಜಿಜ್ಞಾಸ್ಮ ತದ್ ಬ್ರಹ್ಮ ಅನ್ನೋದು ಹೇಳ್ತು. ಯಾಕೆ ಮುಖ್ಯ ಅರ್ಥ ಇದರಲ್ಲಿ ಯಾಕೆ ಹೇಳಕ್ಕಾಗಲ್ಲ ಅಂದರೆ, ಮೂರು ಅರ್ಥದ ವಿಶೇಷಣಗಳು ಹೇಳಿಬಿಟ್ಟಿದೆ ಇಲ್ಲಿ ಬೇರೆ ಬೇರೆ ವಾಕ್ಯಗಳಲ್ಲಿ. ಯಥೋ ವಾಯುಮಾನಿ ಜಾಯಂತೆ ಒಂದು ವಾಕ್ಯ, ಏನ ಜಾತಾನಿ ಜೀವಂತಿ ಇನ್ನೊಂದು ವಿಶೇಷಣ, ಯತ್ಪ್ರಯಂತೆ ವಿಷಯಂತಿ ಮೂರನೇ ವಿಶೇಷಣ. ಮೂರು ಬ್ರಹ್ಮರನ್ನು ತಿಳಿಸ್ಬೇಕು. ಅವಾಗ ಒಂದೇ ಬ್ರಹ್ಮ ಹೇಳಿದೆಯಲ್ಲ ಇಲ್ಲಿ. ಯಥೋ ವಾಯುಮಾನಿ ಭೂತಾನಿ ಜಾಯಂತೆ ತದ್ ಬ್ರಹ್ಮ, ಏನ ಜಾತಾನಿ ಜೀವಂತಿ ತದ್ ಬ್ರಹ್ಮ, ಹಿಂಗೆ ಹೇಳಲಿಲ್ವಲ್ಲ. ವಿಶೇಷಣ ಬಹುತ್ವವಾದರೆ ವಿಶೇಷ ಬಹುತ್ವವಾಗಬೇಕು ಅಂತ ಪೂರ್ವ ಪಕ್ಷ. ಅದು ಜನರಲ್ ರೂಲ್, ಸಾಮಾನ್ಯವಾಗಿ ಒಪ್ಕೊಳ್ತೀವಿ ಅದನ್ನು ನಾವು ಕೂಡ. ವಿಶೇಷಣ ಬಹುತ್ವವಾದರೆ ವಿಶೇಷ ಬಹುತ್ವ ಆದರೆ ವಿಶೇಷಣಗಳಲ್ಲಿ ವಿರೋಧ ಇಲ್ಲದೇ ಇದ್ದರೆ ಅವಿರುದ್ಧವಾದ ಅನೇಕ ವಿಶೇಷಣಗಳು ಒಂದೇ ವಿಶೇಷ್ಯವನ್ನು ವಿಶೇಷಿಸಬಹುದು ಅನ್ನೋದೇ ಸಿದ್ಧಾಂತದಲ್ಲಿ ಮುಖ್ಯವಾದ ವಿಷಯ, ವಿರೋಧವಿಲ್ಲದಂತಹದ್ದು. ಆದ್ದರಿಂದ ದೇವದತ್ತನು ದಪ್ಪಗಿದ್ದಾನೆ ಅಂದರೆ ಸಣ್ಣಗಿರಾನೆ, ಇವರು ಮಿಕ್ಕಿದವ್ರನ್ನೆಲ್ಲ ವ್ಯಾವೃತ್ತಿ ಮಾಡುತ್ತೆ.
ಸಣ್ಣ ದಪ್ಪ ಎರಡು ಒಟ್ಟಿಗೆ ಇರೋಕ್ಕಾಗೋದಿಲ್ಲ. ಅಂದರೆ ಎರಡು ವಿಶೇಷಣ, ಸಣ್ಣಗಿರೋದು ದಪ್ಪಗಿರೋದು ಹೇಳಿದ್ರೆ ಎರಡು ಪದಾರ್ಥ ಹೇಳಬೇಕು. ಆದರೆ ಅವನು ದಪ್ಪಗಿದ್ದಾನೆ, 25 ವಯಸ್ಸು ಅಂತ ಹೇಳಿದ್ರೆ 25 ವಯಸ್ಸು ಅನ್ನೋದು ಬೇರೆ ವಿಷಯವನ್ನು ತಿಳಿಸುತ್ತೆ, ದಪ್ಪಗಿರೋದು ಬೇರೆ ವಿಷಯವನ್ನು ತಿಳಿಸುತ್ತೆ. ಒಂದಕ್ಕೊಂದಕ್ಕೆ ವಿರೋಧವಿಲ್ಲ. ಇದೆರಡು ಒಬ್ಬನೇ ದೇವದತ್ತನನ್ನ ವಿಶೇಷಿಸಬಹುದು. ಸಾಮಾನ್ಯಾಧಿಕರಣದಲ್ಲಿ ಹೇಳೋದು ಹಾಗೆ, ಅಲ್ಲಿ ವಿರೋಧ ಇಲ್ಲ. ಆದ್ದರಿಂದ ವಿಶೇಷಣಗಳು ಬಹುತ್ವ ಇದ್ದರೂ ವಿಶೇಷಗಳು ಒಂದೇ ಇರಬಹುದು. ಬ್ರಹ್ಮ ಒಂದೇ. ಅದಕ್ಕೆ ಸೃಷ್ಟಿ, ಸ್ಥಿತಿ, ಲಯ ಮೂರು ವಿಶೇಷಣಗಳಿಂದ ವಿಶಿಷ್ಟವಾದ ಬ್ರಹ್ಮ ಒಂದೇ. ಅದನ್ನೇ ಇಲ್ಲಿ ತಿಳಿಸ್ತಾ ಇದೆ ಅನ್ನೋದರಿಂದ ಭಾಷ್ಯಕಾರರು ಅಲ್ಲಿ ನಿರೂಪಣೆ ಮಾಡ್ತಾರೆ. ಜನ್ಮಾದಿ ಅಧಿಕರಣದಲ್ಲಿ 2ನೇ ಅಧಿಕಾರದಲ್ಲಿ ಬ್ರಹ್ಮನ ಲಕ್ಷಣವನ್ನು ಹೇಳಿ ತಿಳಿಸುವಂತಹದ್ದು. ಆದ್ದರಿಂದ ಇಲ್ಲಿ ಜಗಜ್ಜನ್ಮಾಧಿಕಾರಣಂ ಬ್ರಹ್ಮ ಐತಿ, ಇದು ಸೂತ್ರಕಾರರ ಸಿದ್ಧಾಂತ. ಅದನ್ನೆಲ್ಲ ಒಪ್ಕೊಂಡಿರೋ ವಿಷಯವೇ. ಅದಕ್ಕೆ ಅನುಗುಣವಾಗಿ ಇಲ್ಲಿ ಹೇಳ್ತಾರೆ. ತಚ್ಚ ಜಗತ್ ಸೃಷ್ಟಿ ಪ್ರಳಯಕರಣೇಶು ಪ್ರಕರಣೇಶೇವ ಅವಗಂತವ್ಯಂ. ಇದನ್ನ ಎಲ್ಲಿ ತಿಳಿಬೇಕು? ಬ್ರಹ್ಮನ ಪರಬ್ರಹ್ಮ ಯಾರು ಅನ್ನೋದನ್ನ ಎಲ್ಲಿ ತಿಳಿಬೇಕು ಅಂದರೆ ಕಾರಣತ್ವವನ್ನು ಎಲ್ಲೆಲ್ಲಿ ಹೇಳಿದ್ಯೋ ಶ್ರುತಿಯಲ್ಲಿ, ಆ ಪ್ರಕರಣದಲ್ಲಿ ತಿಳಿಬೇಕು. ಬ್ರಹ್ಮ ಅಂತ ಹೇಳುವಂಥದ್ದು ಯಾರು ಅಂತ ಹೇಳಿ ಸೃಷ್ಟಿ ಪ್ರಕರಣದಲ್ಲಿ ನೋಡಬೇಕು. ಆಕಾಶ ತಲ್ಲಿಂಗಾತ್ ಅಂತ ಆಕಾಶಾಧಿಕರಣದಲ್ಲಿ ಬ್ರಹ್ಮಸೂತ್ರದಲ್ಲಿ ಹೇಳಿದ್ರು ಬಾದರಾಯಣರು. ತಲ್ಲಿಂಗಾತ್ ಅಂದರೆ ಏನು? ಅವನ ಲಕ್ಷಣವಿದೆ ಅಂತ ಅರ್ಥ. ಅಲ್ಲಿ ಲಿಂಗವಿದೆ, ಪರಮಾತ್ಮನ ಚಿಹ್ನೆ ಇದೆ. ಆಕಾಶವು ಪರಬ್ರಹ್ಮವನ್ನು ತಿಳಿಸುತ್ತೆ. ಅವನ ಒಂದು ಲಕ್ಷಣವಿರೋದ್ರಿಂದ ಏನು ಅಂದರೆ ಸರ್ವಾಣಿ ಹವಾಯಿಮಾನಿ ಭೂತಾನಿ ಆಕಾಶ ದೇವ ಸಮುತ್ಪದ್ಯಂತೆ, ಜಗತ್ಕಾರಣತ್ವ ಹೇಳ್ತು. ಆ ಜಗತ್ಕಾರಣತ್ವ ಲಿಂಗವನ್ನು ಎಲ್ಲೆಲ್ಲಿ ಕಂಡು ಬರುತ್ತೋ ಅಲ್ಲೆಲ್ಲ ಪರಬ್ರಹ್ಮ ಅನ್ನೋದು ಸಿದ್ಧಾಂತ. ಅದು ಒಂದು ನ್ಯಾಯ. ಅದು ಜನ್ಮಾದ್ಯಧಿಕರಣದ ನ್ಯಾಯ ಅಂತ ಅರ್ಥ, ಬ್ರಹ್ಮ ಲಕ್ಷಣವನ್ನು ತಿಳಿಸೋದು. ಆದ್ದರಿಂದ ಜಗತ್ಕಾರಣತ್ವವಾದ ಪದಾರ್ಥ ಯಾರು ಅಂತ ನಾವು ನಿಶ್ಚಯ ಮಾಡಬೇಕಾದ್ರೆ ಕಾರಣತ್ವ ಹೇಳಿರುವ ಪ್ರಕರಣವನ್ನು ನೋಡಬೇಕು. ಜಗತ್ ಸೃಷ್ಟಿ ಪ್ರಳಯ ಲಯಗಳನ್ನು ಹೇಳಿರುವ, ಸ್ಥಿತಿ ಲಯಗಳನ್ನು ಹೇಳಿರುವ ಪ್ರಕರಣಗಳನ್ನು ಪರೀಕ್ಷೆ ಮಾಡಿ ಅಲ್ಲಿ ಯಾವುದು ಹೇಳಿದೆಯೋ ಅದು ಜಗತ್ಕಾರಣ ಅಂತ ನಿಶ್ಚಯ ಮಾಡಬೇಕೇ ಹೊರತು ಬೇರೆ ಪ್ರಕರಣದಲ್ಲಿ ನೋಡಿದ್ರೆ ಅದು ನಮಗೆ ನಿಶ್ಚಯಾತ್ಮಕವಾಗಿ ಸಿಗೋದಿಲ್ಲ. ಲಕ್ಷಣ ಹೇಳಿರೋದು ಬಾದರಾಯಣರು ಸೃಷ್ಟಿ ಸ್ಥಿತಿ ಲಯಗಳನ್ನು ಇಟ್ಟುಕೊಂಡೆ ಜಗತ್ಕಾರಣತ್ವವನ್ನು. ಆದ್ದರಿಂದ ಅದನ್ನು ಇಟ್ಕೊಂಡು ಇಲ್ಲಿ ಹೇಳ್ತಾರೆ. ಅಲ್ಲಿ ಸದೇವ ಸೌಮ್ಯೇದಮಗ್ರ ಆಸೀದ್ ಏಕಮೇವ ದ್ವಿತೀಯಂ. ಇದು ಸೃಷ್ಟಿ ಪ್ರಕರಣ. ಯಾಕೆ ಅಂದರೆ ಅಗ್ರೇ ಸೃಷ್ಟಿಗೆ ಮೊದಲು ವಿಷಯ ಹೇಳ್ತಿದೆ ಇಲ್ಲಿ. ತದೈಕ್ಷತ ಬಹುಸ್ಯಾಂ ಪ್ರಜಾಯೇಯ, ಇದೆಲ್ಲ ಸೃಷ್ಟಿಯನ್ನು ಹೇಳುವುದು. ಏಕಮೇವ ದ್ವಿತೀಯಂ, ಇದು ಜಗದುಪಾದಾನತ, ಜಗನ್ನಿಮಿತ್ತತ, ಹಾಗೆಯೇ ಜಗದಂತರ್ಯಾಮಿತ ಆದಿಮುಖೇನ ಪರಮಕಾರಣಂ ಸಚ್ಛಬ್ದೇನ ಪ್ರತಿಪಾದಿತಂ. ಇದರಲ್ಲಿ ಪರಮಕಾರಣವಾದದ್ದು ಸತ್ ಶಬ್ದವಾಚ್ಯವಾದ ಪದಾರ್ಥ ಅನ್ನೋದು ಈ ಸದ್ವಿದ್ಯಾ ಪ್ರಕರಣದಲ್ಲಿ ಉಪಾದಾನ, ನಿಮಿತ್ತ, ಅಂತರ್ಯಾಮಿತ್ವ ಎಲ್ಲವನ್ನು ಅದು ಆತ್ಮನ ಅನುಪ್ರವಿಶ್ಯ ಅಂತ ಅಂತರ್ಯಾಮಿತ್ವ ಹೇಳಿದೆ. ಅದು ಸತ್ ಏಕಮೇವ ದ್ವಿತೀಯಂ ಅಂತ ಉಪಾದಾನ ನಿಮಿತ್ತ ಎರಡೂ ಹೇಳಿದೆ. ಎಲ್ಲವೂ ಹೇಳಿರುವಂತಹ ಪ್ರಕರಣ ಅದು ಸಚ್ಛಬ್ದದಿಂದ ಪ್ರತಿಪಾದನೆ ಮಾಡಿದೆ ಆ ಪ್ರಕರಣದಲ್ಲಿ. ಅಯಮೇವ ಅರ್ಥ, ಇದಕ್ಕೆ ಅರ್ಥವನ್ನು ಹೀಗೆ ಹೇಳ್ತಾರೆ. ಬ್ರಹ್ಮವಾ ಇದಮೇಕ ಏವಾಗ್ರ ಆಸೀತಿ ಶಾಖಾಂತರೆ ಬ್ರಹ್ಮಶಬ್ದೇನ ಪ್ರತಿಪಾದಿತ. ಇದೇ ಅರ್ಥವು ಸಚ್ಛಬ್ದವಾಚ್ಯವಾದದ್ದು ಜಗತ್ಕಾರಣವಾದದ್ದು ಅಂತ ಹೇಳಿದ ಅದೇ ಅರ್ಥ ಉಪಾದಾನ, ನಿಮಿತ್ತ, ಅಂತರ್ಯಾಮಿತ್ವ ಮೊದಲಾದದ್ದು. ಅದೇ ಅರ್ಥವು ಬ್ರಹ್ಮವಾ ಇದಮೇಕ ಏವಾಗ್ರ ಆಸೀತ್ ಅಂತ ಇನ್ನೊಂದು ಶಾಖೆಯಲ್ಲಿ ಹೇಳಿದೆ. ಅದು ಬೃಹದಾರಣ್ಯಕ, ಐತರೇಯ ಈ ಪ್ರಕರಣಗಳೆಲ್ಲ ಬರುವಂತಹದ್ದು. ಇದು ಬ್ರಹ್ಮ ಒಂದೇ ಇತ್ತು ಸೃಷ್ಟಿಗೆ ಮೊದಲು ಅಂತ ಹೇಳಿದೆ. ಸಚ್ಛಬ್ದವಾಚ್ಯವಾದ್ದು ಅನೇನ ಸಚ್ಛಬ್ದಾಭೀತಂ ಬ್ರಹ್ಮ ಇತಿ ಅವಗತಂ. ಸತ್ ಅಂತ ಹೇಳಲ್ಪಟ್ಟಿದ್ದೆ ಬ್ರಹ್ಮ ಅನ್ನೋದು ತಿಳಿಯುತ್ತೆ ಇದರಿಂದ. ಇದೇ ಅರ್ಥ ಮತ್ತೆ ಅಯಮೇವ ಅರ್ಥ ಶಾಖಾಂತರೆ ಆತ್ಮ ವಾ ಇದಮೇಕ ಏವಾಗ್ರ ಆಸೀತ್ ನಾನ್ಯತ್ ಕಿಂಚನ ವಿಶತ್ ಇತಿ. ವಿಶತೆ ಅಂದರೆ ಕಣ್ಣು ಮಿಟುಕಿಸ್ಲಿಲ್ಲ, ಅಲ್ಲಾಡಲಿಲ್ಲ ಅಂತ ಅರ್ಥ. ಅಲ್ಲಿ ಉನ್ಮೇಷ ನಿಮೇಷ ಅಂತ ಹೇಳೋ ಹಾಗೆ ಆತ್ಮ ಒಂದೇ ಇತ್ತು ಸೃಷ್ಟಿಗೆ ಮೊದಲು, ಬೇರೆ ಯಾವ ಪದಾರ್ಥವೂ ಇರಲಿಲ್ಲ ಅಂತ ಹೇಳಿದೆ ಶ್ರುತಿಯಲ್ಲಿ. ಆದ್ದರಿಂದ ಇಲ್ಲಿ ತಥಾ ಸತ್ ಬ್ರಹ್ಮ ಶಬ್ದಾಭ್ಯಾಂ ಆತ್ಮ ಏವ ಅಭೀತಃ ಇತಿ ಅವಗಮ್ಯತೆ. ಮೊದಲು ಸತ್ತು, ಆಮೇಲೆ ಬ್ರಹ್ಮ ಅಂತ ಹೇಳುವ ಜಗತ್ಕಾರಣ ಪ್ರಕರಣದಲ್ಲಿ ಬ್ರಹ್ಮ ಶಬ್ದವು ಸಿಗುತ್ತೆ, ಬೃಹತ್ ಆದದ್ದು ಅಂತ ತಿಳಿಯೋದು. ಅದಾದ ಮೇಲೆ
ಆತ್ಮಾವ ಅಂತ ಹೇಳುವಾಗ ಇದು ಕೂಡ ಎಲ್ಲ ಅಗ್ರೆ ಅಗ್ರೆ ಆಸೀತ್ ಅಗ್ರೆ ಆಸೀತ್ ಅಂತ ಒಂದೇ ರೂಪದಲ್ಲಿ ಸೃಷ್ಟಿಗೆ ಪೂರ್ವ ಕಾಲದಲ್ಲಿ ಇದ್ದ ಪದಾರ್ಥವನ್ನು ತಿಳಿಸುತ್ತೆ. ಅದು ಆತ್ಮ ಶಬ್ದದಿಂದ ಹೇಳಲ್ಪಟ್ಟಿತು. ಮತ್ತೆ ಇದೇ ಅರ್ಥವು ಇನ್ನೊಂದು ಶಾಖೆಯಲ್ಲಿ ಸುಬಾಲೋಪನಿಷತ್ತನ್ನು ತಿಳಿಸ್ತಾರೆ ಮುಂದೆ. ಅಲ್ಲಿ ಏಕೋ ಹವೈ ನಾರಾಯಣ ಆಸೀತ್, ಇದು ನಾರಾಯಣೋಪನಿಷತ್ತು, ಅಥರ್ವಶಿಖೋಪನಿಷತ್ತು. ಏಕೋ ಹವೈ ನಾರಾಯಣ ಆಸೀತ್ ನ ಬ್ರಹ್ಮಾನೇಶಾನು ನೇಮೇದ್ಯಾವ ಪೃಥ್ವಿ, ಬ್ರಹ್ಮ ಈಶ್ವರ ದ್ಯುಲೋಕ ಪೃಥ್ವಿ ಲೋಕ ಯಾವುದೂ ಇರಲಿಲ್ಲ, ನಾರಾಯಣ ಒಬ್ಬನೇ ಇದ್ದನು ಅಂತ ಬರುತ್ತೆ. ಇವುಗಳಿಂದ ನಮಗೆ ತಿಳಿಯೋದೇನು ಅಂದರೆ ಈ ಎಲ್ಲ ಇದರಿಂದಲೂ ಇತ್ಯಾದಿನ ಸತ್ ಬ್ರಹ್ಮ ಆತ್ಮಾದಿ ಪರಮ ಕಾರಣವಾಚಿಭಿ ಶಬ್ದೈ ನಾರಾಯಣ ಏವ ವಿಧೀಯತೆ ಇತಿ ನಿಶ್ಚೀಯತೆ. ಈ ವಾಕ್ಯಗಳನ್ನು ನೋಡಿ ಎಲ್ಲ ಸಾಮಾನ್ಯ ಶಬ್ದಗಳು ವಿಶೇಷವಾದ ನಾರಾಯಣ ಶಬ್ದದಲ್ಲಿ ಅಲ್ಲಿ ಪರ್ಯವಸಾನ ಅನ್ನೋದು ತಿಳಿದು ಬರುತ್ತೆ ಅನ್ನೋದನ್ನು ಭಾಷಿಕಾರರು ಸಂಗ್ರಹವಾಗಿ ಹೇಳಿದ್ರು ಇಲ್ಲಿ. ಆಗಲೇ ಇದೆಲ್ಲ ಹಿಂದೆನೂ ಕೂಡ ವಿಚಾರ ಮಾಡಿದ್ದಾರೆ. ಸುದರ್ಶನ ಸೂರಿಗಳು ಇಲ್ಲಿ ಸ್ವಲ್ಪ ವಿಸ್ತಾರವಾಗಿ ಪೂರ್ವ ಪಕ್ಷದ ವಾಕ್ಯಗಳನ್ನೆಲ್ಲ ವಿಚಾರ ಮಾಡ್ತಾರೆ. ಇಲ್ಲಿ ಜಗತ್ಕಾರಣಂ ವಸ್ತು ಸೂತ್ರಕಾರ ಹೇಳಿದ ಲಕ್ಷಣವನ್ನು ಇಲ್ಲಿ ಹೇಳಿದ್ರು. ಪರಿಹರತಿ ಅತ್ಯಲ್ಪಂ ಇತ್ಯಾದಿನ ತತ್ರ ಪ್ರಥಮಂ ಸ್ವಪಕ್ಷಂ ಪ್ರತಿಜಾನೀತೆ ವೇದವತ್ ಇತ್ಯಾದಿ ವೇದವಿತ್ಯ ಶ್ಲೋಕೇನ ಸ್ವಪಕ್ಷವನ್ನು ಹೇಳಿದ್ರು. ಸ್ಮೃತಿ ಇತಿಹಾಸ ಪುರಾಣ ಮೀಮಾಂಸಾ ನ್ಯಾಯ ಉಪಬೃಂಹಿತಾ. ಸ್ಮೃತಿ ಇತಿಹಾಸ ಪುರಾಣ ಮೀಮಾಂಸಾ ನ್ಯಾಯಗಳು ಅವುಗಳನ್ನೆಲ್ಲ ನ್ಯಾಯಾಂಸ ನ್ಯಾಯದಿಂದೆಲ್ಲ ಉಪಬೃಂಹಿತವಾದ ವಿಶದೀಕರಣ ಮಾಡಲ್ಪಟ್ಟ ವಿಶದವಾಗಿ ತಿಳಿಯಲ್ಪಟ್ಟ ಸಾಂಗವಾದ ವೇದಗಳಿಂದ. ವೇದ ಸಾಂಗಾಹ ಹರಿಂಪ್ರಾಹು ಅಂತ ಅದು ಪಕ್ಷ ಸಿದ್ಧಾಂತವನ್ನು ಮೊದಲು ಹೇಳಿದ್ರು. ತತ್ರ ಸ್ವಪಕ್ಷಸ್ಯ ಪ್ರತಿಜ್ಞಾತಸ್ಯ ಪ್ರಮಾಣಂ ಉಪನ್ಯಸಿಷ್ಯನ್ನೇ, ಉಪನ್ಯಾಸಿತು ಇಚ್ಛನ್, ಉಪನ್ಯಾಸ ಮಾಡಕ್ಕೆ ಇಚ್ಛೆಪಟ್ಟು ಪ್ರಥಮಂ ವಾಕ್ಯಾನಿ ಉದಾಹರಿಷ್ಯನ್, ಮೊದಲು ಕಾರಣವಾಕ್ಯಗಳನ್ನೇ ಉದಾಹರಿಸ್ತಾರೆ. ಸೂತ್ರ ಪುರಸ್ಸರಂ ಲಕ್ಷಣವಾಕ್ಯಮಾಹ ಜನ್ಮಾದಿ, ಬ್ರಹ್ಮಸೂತ್ರದಲ್ಲಿ ಸ್ಥಾಪನೆ ಮಾಡಲ್ಪಟ್ಟ ಲಕ್ಷಣ ಸೂತ್ರವನ್ನು ಜನ್ಮಾದ್ಯಸ್ಯೇತಃ ಅಂತ ಹೇಳಿದ್ರು. ಈಗ ಜಗತ್ಕಾರಣಂ ವಸ್ತು ಬ್ರಹ್ಮ ಅಸ್ತು, ತಚ್ಚ ಜಗತ್ಕಾರಣಂ ಕಿಂ. ಬ್ರಹ್ಮ ಅಂತ ಪದಾರ್ಥ ತಿಳಿಯಿತು, ಆದರೆ ದೇವತಾ ವಿಶೇಷವನ್ನು ತಿಳಿಬೇಕಲ್ಲ, ಯಾವ ದೇವತೆ ಅನ್ನೋದು. ಅದನ್ನು ಇತಿ ಆಕ್ಷೇಪಾಯ ತಚ್ಚ ಇತಿ ಜಗತ್ ಸೃಷ್ಟಿ ಪ್ರಳಯ ಪ್ರಕರಣೇಶು ಏವ. ಮತ್ತು ಸೃಷ್ಟಿ ಸ್ಥಿತಿ ಪ್ರಳಯಗಳನ್ನು ಹೇಳುವಂತಹ ಪ್ರಕರಣಗಳಲ್ಲಿಯೇ ಅದನ್ನು ತಿಳಿಬೇಕು. ಉಪಾಸನ ಹೇಳುವ ವಿಧಿಗಳಲ್ಲಿ ಅದನ್ನು ನಾವು ನಿಶ್ಚಯ ಮಾಡೋಕ್ಕಾಗೋದಿಲ್ಲ. ನತು ಉಪಾಸನಾದಿ ವಿಧಿ ಪರೇಶು ಅಂತ ಹೇಳಿದ್ರು. ಉಪಾಸನಾದಿ ವಿಧಿಗಳಲ್ಲಿ ಹೇಳೋಕ್ಕಾಗೋದಿಲ್ಲ ಸ್ಪಷ್ಟವಾಗಿ. ಸೃಷ್ಟಿ ಸ್ಥಿತಿ ಹೇಳಿ ಪ್ರಳಯಕ್ಕೆ ಪೂರ್ವಕಾಲದಲ್ಲಿ ಎಲ್ಲ ಹೇಳಿರುವಾಗ, ಸೃಷ್ಟಿ ಪೂರ್ವಕಾಲದಲ್ಲಿ ಪ್ರಳಯ ಆಗಿರುವಾಗ ಆಗ ಎಲ್ಲ ತಾನು ಅದನ್ನು ಸಂಕಲ್ಪ ಮಾಡಿ ಸೃಷ್ಟಿ ಮಾಡಿತು ಅಂತ ಹೇಳುವ ಪ್ರಕರಣಗಳು ಸ್ಪಷ್ಟವಾಗಿ ತಿಳಿಯುತ್ತೆ. ಈಗ ಶಂಭು ಆಕಾಶ ಮಧ್ಯೆ ಧ್ಯೇಯ ಅಂತ ಹೇಳುವಾಗ ಈ ಧ್ಯಾನ ಹೇಳಲ್ಪಟ್ಟಿದೆ ಶಂಭುವಿಗೆ. ಇದು ಯಾವುದಾದ್ರೂ ಉಪಾಸನೆ ಆಗಿರ್ಬೋದು, ಬೇರೆ ಯಾವುದಾದ್ರೂ ಪ್ರಯೋಜನಕ್ಕೆ ಆಗಿರ್ಬೋದು. ಈ ರೀತಿ ಉಪಾಸನೆಗಳು ನೂರಾರು ಉಪಾಸನೆಗಳು ಶ್ರುತಿಗಳಲ್ಲಿ ಕಂಡುಬರುತ್ತೆ. ಆ ಉಪಾಸನೆ ವಾಕ್ಯದಲ್ಲಿ ಹೇಳಿರೋದೆಲ್ಲ ಕೂಡ ಬ್ರಹ್ಮ ಜಗತ್ಕಾರಣತ್ವವಲ್ಲ, ಜಗತ್ಕಾರಣತ್ವ ಹೇಳಿರೋ ಪ್ರಕರಣದಲ್ಲಿ ನಿಶ್ಚಯ ಮಾಡಬೇಕು. ಉಪಾಸನೆಗಳು ಎಲ್ಲದಕ್ಕೂ ಹೇಳಲ್ಪಟ್ಟಿದೆ. ಅನ್ನಂ ಬ್ರಹ್ಮೇತ್ಯುಪಾಸೀತ ಅಂತ ಹೇಳುತ್ತೆ, ಅನ್ನವನ್ನೇ ಉಪಾಸನೆ ಮಾಡಿ ಅಂತ. ಎಲ್ಲವನ್ನೂ ನಾವು ಅಲ್ಲಿ ಪ್ರತೀಕೋಪಾಸನೆ ಈ ರೀತಿ ಎಲ್ಲ ಬೇಕಾದಷ್ಟು ಹೇಳಿದೆ. ಇದನ್ನು ಇಟ್ಟುಕೊಂಡು ಜಗತ್ ಕಾರಣತ್ವ ನಿಶ್ಚಯ ಮಾಡೋಕ್ಕಾಗೋದಿಲ್ಲ. ತತ್ರ ಹಿ ಕಾರಣತ್ವ ಅನುವಾದೇನ ಧ್ಯೇಯತಾ ವಿಧಿಪರತ್ವ. ಇದು ಪೂರ್ವ ಪಕ್ಷಿ ಹೇಳ್ತಾನೆ, ಕಾರಣತ್ವವನ್ನು ಹೇಳಿ ಕಾರಣತ್ವ ಜಗತ್ಕಾರಣವಾದ ವಸ್ತುವಿಗೆ ಧ್ಯೇಯವನ್ನು ಹೇಳಿದೆ, ಅದರಲ್ಲೇನು ವಿರೋಧ ಇಲ್ವಲ್ಲ ಅಂತ ಪೂರ್ವ ಪಕ್ಷ. ಕಾರಣಂತೂ ಧ್ಯೇಯ ಅಂತ ತಾನೇ ಶ್ರುತಿ ಹೇಳಿರೋದು. ಕಾರಣವನ್ನು ಉಪಾಸನೆ ಮಾಡಬೇಕು, ಧ್ಯಾನ ಮಾಡಬೇಕು ಜಗತ್ಕಾರಣ ವಸ್ತುವನ್ನು ಮೋಕ್ಷಕ್ಕೆ. ಆದ್ದರಿಂದ ಕಾರಣತ್ವವು ಅನುವಾದವಾಗಿರಲಿ ಅಂದರೆ ರೀಸ್ಟೇಟ್ಮೆಂಟ್ ಅಂತ. ಅನುವಾದ ಅಂದರೆ ಕಾರಣತ್ವ ಹೇಳಬೇಕಾಗಿಲ್ಲ, ಎಲ್ಲೋ ಒಂದು ಕಡೆ ತಿಳಿದು ಬರೋದನ್ನು ಇಲ್ಲಿ ಅದರನ್ನ ಒಂದು ರೀಸ್ಟೇಟ್ಮೆಂಟ್ ಥರ ಶಂಭುವೇ ಅಂತ ಹೇಳಿದ್ರೆ ಜಗತ್ಕಾರಣ ಅಂತ ಬೇರೆ ಕಡೆ ಹೇಳಲ್ಪಟ್ಟ ಶಂಭು ಅವನನ್ನು ಧ್ಯಾನ ಮಾಡಿ ಅಂತ ಯಾಕೆ ಅರ್ಥ ಮಾಡಬಾರ್ದು. ಧ್ಯೇಯತಾ ವಿಧಿ ಪರತ್ವಂ, ಧ್ಯಾನ ಮಾಡಬೇಕು ಅಂತ ವಿಧಿ ಹಾಕಿರಬಾರ್ದು ಇಲ್ಲಿ.
जगत्सृष्टिप्रलयप्रकरणेषु सत् ब्रह्म इत्यादिभिः बहुभिः शब्दैः कारणत्वप्रतिपादनात् न ನಾರಾಯಣಸ್ಯೈವ ಕಾರಣತ್ವ ಸಿದ್ಧಿ. ನಾರಾಯಣನಿಗೆ ಕಾರಣತ್ವ ಅಂತ ಹೇಗೆ ಸಿಗುತ್ತೆ? ಅನೇಕ ಶಬ್ದಗಳು ಹೇಳಲ್ಪಟ್ಟಿದೆ. ಎಲ್ಲವೂ ನಾರಾಯಣ ಪರವೇ ಅಂತ ಹೇಗೆ ನಿಶ್ಚಯ ಮಾಡ್ತೀರಾ? ಇದೆಲ್ಲ ಆಕ್ಷೇಪಗಳನ್ನು ಹೇಳಿ ಸದೇವ ಬ್ರಹ್ಮವಾ ಇದಮಗ್ರ ಸದೇವ ಇದಮಗ್ರ ಆಸೀತ್ ಬ್ರಹ್ಮವಾ ಇದಮಗ್ರ ಆಸೀತ್ ಆತ್ಮವಾ ಇದಮಗ್ರ ಆಸೀತ್ ನಾರಾಯಣ ಏಕೋ ಹವೈ ನಾರಾಯಣ ಆಸೀತ್, ಇದರಿಂದ ನಾವು ನಿಶ್ಚಯ ಮಾಡ್ಬೋದು ಅಂತ ಭಾಷಿಕಾರರು ತೋರಿಸ್ತಾರೆ. ಅದಕ್ಕೆ ಗತಿ ಸಾಮಾನ್ಯಾತ್ ಅಂತ ಒಂದು ಸೂತ್ರ, ಇದು ಈಕ್ಷತೆ ಅಧಿಕರಣದಲ್ಲಿ ಬರುವ ಸೂತ್ರ. ಈಕ್ಷತೆ ಅಧಿಕರಣ ಅನ್ನೋದು 5ನೇ ಅಧಿಕರಣ. ಬ್ರಹ್ಮಸೂತ್ರ ಆರಂಭಿಸಿದಾಗ ಮೊದಲು ಜಿಜ್ಞಾಸಾಧಿಕರಣ, ಅದರಲ್ಲಿ ಬ್ರಹ್ಮ ಜಿಜ್ಞಾಸೆ ಮಾಡಬೇಕು, ಬ್ರಹ್ಮನ ತಿಳಿಯಬೇಕು ಅಂತ ಹೇಳಲ್ಪಟ್ಟಿತು. ಬ್ರಹ್ಮನನ್ನು ತಿಳಿಬೇಕು ಅಂದರೆ ಬ್ರಹ್ಮ ಶಬ್ದ ತಿಳಿಸುತ್ತೆ ಇಲ್ಲವೇ ಅನ್ನೋದು ವಿಚಾರ ಮಾಡಿ ತಿಳಿಯಕ್ಕೆ ಸಾಧ್ಯ. ಸಿದ್ಧ ವಸ್ತುವನ್ನು ಬೋಧಿಸೋಕ್ಕೆ ಶಕ್ತಿ ಇದೆ ಶಬ್ದಕ್ಕೆ. ಹಾಗಾದರೆ ಆ ಬ್ರಹ್ಮ ತಿಳಿಬೇಕು ಅಂತ ಹೇಳಿದ್ರೆ ಅದಕ್ಕೊಂದು ಲಕ್ಷಣ ಇರಬೇಕಲ್ಲ, ಒಂದು ಡೆಫಿನೇಷನ್ ಇದ್ರೆ ತಾನೇ ತಿಳಿಯಕ್ಕೆ ಸಾಧ್ಯ. ಹೇಗೆ ತಿಳಿಯೋದು ಅಂದರೆ ಜನ್ಮಾದ್ಯಸ್ಯತಃ ಅಂತ ಲಕ್ಷಣವನ್ನು ಹೇಳಿದ್ರು. ಇಂತಹ ಒಂದು ಜಗತ್ ಸೃಷ್ಟಿಯನ್ನು ಹೇಳುವ ಬ್ರಹ್ಮ ಪ್ರತ್ಯಕ್ಷರಿಂದ ನೋಡೋಕ್ಕಾಗಲ್ಲ, ಅನುಮಾನದಿಂದ ತಿಳಿಯೋಕ್ಕಾಗಲ್ಲ. ಇದು ಹೇಗೆ ತಿಳಿಯೋದು ಅಂದರೆ ಶಾಸ್ತ್ರಯೋನಿತ್ವಾತ್ ಅಂತ 3ನೇ ಅಧಿಕರಣದಲ್ಲಿ ಶಾಸ್ತ್ರೈಕ ಸಮಧಿಗಮ್ಯತ್ವವನ್ನು ಹೇಳಿದ್ರು. ಬ್ರಹ್ಮನಿಗೆ ಶಾಸ್ತ್ರದಿಂದಲೇ ತಿಳಿಯೋಕ್ಕೆ ಸಾಧ್ಯ, ಅದು ಅತೀಂದ್ರಿಯ ವಿಷಯವಾದ್ದರಿಂದ ವೇರದಿಂದ ತಿಳಿಯಬೇಕು ಅಂದರು. ಹೋಗ್ರಿ, ಬ್ರಹ್ಮ ಅನ್ನೋದಿದೆ ತಿಳಿಬೇಕು, ಅದರ ಲಕ್ಷಣವನ್ನು ಹೇಳಿದ್ರಿ, ಅದನ್ನು ಶಾಸ್ತ್ರದಿಂದ ತಿಳಿಬಹುದು. ಏನು ಪ್ರಯೋಜನ ಇದಕ್ಕೆ ಅಂತ ಕೇಳಿದ್ರು. ಇಷ್ಟೆಲ್ಲ ತಿಳಿದು ಒಂದು ಪ್ರಯೋಜನ ಇಲ್ಲದೆ ಹೋದರೆ ಯಾರು ತಾನೇ ಅದನ್ನು ತಿಳಿಯಕ್ಕೆ ಹೋಗ್ತಾರೆ? ಪ್ರಯೋಜನವನ್ನು ಉದ್ದೇಶ ಮಂದೋಪಿನ ಪ್ರವರ್ತತೆ. ತಿಳಿದ್ರೆ ಏನು ಪ್ರಯೋಜನ ಅಂದರೆ ತತ್ತು ಸಮನ್ವಯಾತ್ ಅಂತ ಹೇಳಿದ್ರು. ಸಮ್ಯಕ್ ಪರಮ ಪುರುಷಾರ್ಥತೆಯ ಅನ್ವಯ ಅಂತ ಸಮನ್ವಯ ಶಬ್ದಕ್ಕೆ ಭಾಷಿಕಾರ ಅರ್ಥ ಮಾಡಿದ್ರು. ಒಂದು ಪದಾರ್ಥ ಕ್ರಿಯೆಯಲ್ಲಿಯೇ ಇದ್ರೆ ತಾನೇ ನಮಗೆ ಪ್ರಯೋಜನ ಉಂಟಾಗುತ್ತೆ, ತಿಳಿಯುತ್ತೆ. ಶಬ್ದವಿಂದಲೇ ಹೇಗೆ ತಿಳಿಯುತ್ತೆ? ಬ್ರಹ್ಮವನ್ನು ಧ್ಯಾನ ಮಾಡಿದ್ರೆ ಮೋಕ್ಷ ಬರುತ್ತೆ. ಬ್ರಹ್ಮ ಇಲ್ಲದೆ ಇದ್ರೂ ಧ್ಯಾನ ಮಾಡ್ಬೋದು, ಲಕ್ಷಣ ಇಟ್ಕೊಂಡು ಸುಮ್ಮನೆ ಧ್ಯಾನ ಮಾಡ್ತಾ ಕೂತಿರ್ಬೋದಲ್ಲ ಒಬ್ಬ. ಬ್ರಹ್ಮ ಇದಾನೋ ಇಲ್ವೋ ಯಾರಿಗೂ ಗೊತ್ತು. ಇಲ್ಲದೆ ಹೋದ್ರೂ ಮಾಡ್ಬೋದಲ್ಲ ಧ್ಯಾನ. ಧ್ಯಾನ ಮಾಡೋದ್ರಲ್ಲೇನು ತಪ್ಪಿಲ್ವಲ್ಲ, ಯಾಕೆ ಮಾಡಬಾರ್ದು? ಇದೆ ಅಂತ ಹೇಗೆ ನೀವು ಅದನ್ನು ಮಾಡಿ ಏನು ಪ್ರಯೋಜನ ನಮಗೆ? ಒಂದು ಕ್ರಿಯೆ ಆದರೆ, ಏನಾದರೂ ಒಂದು ಯಾಗ ಮಾಡಿದ್ರೆ ಸ್ವರ್ಗ ಬರುತ್ತೆ ಅಂದರೆ ಕ್ರಿಯೆ ಮಾಡಿ ಸ್ವರ್ಗ ಪಡೆದುಕೊಂಡು ಅಲ್ಲಿ ಹೋಗಿ ಅನುಭವಿಸ್ತಾನೆ. ಇಲ್ಲಿ ಏನು ಕ್ರಿಯೆಯೇ ಇಲ್ಲ, ಸುಮ್ಮನೆ ಕೂತ್ಕೊಂಡು ಇವನು ಧ್ಯಾನ ಮಾಡಿ ಬ್ರಹ್ಮ ಇದೆಯೋ ಇಲ್ವೋ ಅಂತ ಗೊತ್ತಿಲ್ಲ. ಹೇಗೆ ಮಾಡ್ತಾ ಅದು ಮಾಡಿದ ಏನು ಪ್ರಯೋಜನ ಅಂದರೆ ಸ್ವತಃ ಪದಾರ್ಥವೇ ಆನಂದ ಸ್ವರೂಪವಾದದ್ದು. ಆ ಪದಾರ್ಥ ಪಡೆದುಕೊಂಡ್ರೇ ನಮಗೆ ಅದರಿಂದಲೇ ಆನಂದ ಉಂಟಾಗುತ್ತೆ ಅನ್ನೋ ತಿಳಿಯುತ್ತೆ. ಅದಕ್ಕೆ ಅಲ್ಲ, ಉದಾಹರಣೆಗಳು ಕೊಡ್ತಾರೆ. ಧ್ಯೇಯ ವಸ್ತು ಇಲ್ಲದೆ ಧ್ಯಾನ ಮಾಡಕ್ಕಾಗತ್ತಾ? ಯಾಕೆ ಮಾಡಬಾರ್ದು? ನಾ ಯಾವುದೋ ಒಂದು ಪದಾರ್ಥ ಹೇಳ್ತೀನಿ ನಿಮಗೆ ಲಕ್ಷಣ, ನೀವು ಧ್ಯಾನ ಮಾಡೋಕ್ಕೆ ಶುರು ಮಾಡ್ಬೋದಲ್ಲ. ಆ ಪದಾರ್ಥ ಇದೆ ಅಂತ ಹೇಗೆ ಗೊತ್ತು? ಒಂದು ಲಕ್ಷಣ ಇಟ್ಕೊಂಡು ಮನಸ್ಸಿನಲ್ಲಿ ಚಿಂತನೆ ಮಾಡ್ಬೋದಲ್ಲ. ಅದನ್ನ ಪೂರ್ವ ಪಕ್ಷ ಹೇಳ್ತಾಳೆ, ಹೀಗೂ ಮಾಡೋಕ್ಕೆ ಸಾಧ್ಯ, ಸಿದ್ಧ ಇರಬೇಕು ಅಂತ ಏನು ಅದಕ್ಕೆ ಇರಲೇಬೇಕಾಗಿಲ್ವಲ್ಲ ಅಂತ ಹೇಳಿ ಪೂರ್ವ ಪಕ್ಷ ಹೇಳಿದ್ರು. ಬ್ರಹ್ಮ ಅನ್ನೋದಿದೆ, ಶಾಸ್ತ್ರದಿಂದ ತಿಳಿಬಹುದು. ಆ ಬ್ರಹ್ಮ ಸ್ವರೂಪವೇ ಆನಂದ ಅಂತ ತಿಳಿದ್ರೇನೆ ಆನಂದವಾಗುತ್ತೆ ನಮಗೆ. ಅಂತಹ ಬ್ರಹ್ಮ ಇದೆ ಅಂತ ತಿಳಿದ್ರೇನೆ ಆನಂದ. ಹೇಗೆ ಅಂದರೆ ಉದಾಹರಣೆಗೆ ಹೇಳ್ತಾರೆ, ಶ್ರುತಿಯು ಹೇಳ್ತು. ಉದಾಹರಣೆಗೆ ನಮ್ಮ ಮನೆ ಕೆಳಗಡೆ ಒಂದು ನಿಧಿ ಇದೆ ಅಂತ ಒಬ್ಬನಿಗೆ ತಿಳಿದ್ರೆ ಸಂತೋಷ ಆಗುತ್ತೋ ಇಲ್ವೋ? ನಿಧಿ ಇನ್ನೂ ನೋಡಿಲ್ಲ ಅವನು, ಒಬ್ಬ ಬಂದು ಹೇಳ್ತಾನೆ, ಒಬ್ಬ ನಿಂದು ಈ ನಿಧಿ ಇದೆ ಇಲ್ಲಿ ಕೆಳಗಡೆ ನೋಡು ಸಿಗುತ್ತೆ ಅಂತ ಹೇಳಿಬಿಟ್ಟು. ಆ ನಿಧಿ ಅನ್ನೋದು ಯಾಕೆ ಸಂತೋಷ ಕೊಡ್ತು ಅಂದರೆ ಸ್ವತಃ ಪುರುಷಾರ್ಥ ಅದು. ದುಡ್ಡು ಬಂದುಬಿಟ್ರೆ ಇವನು ಏನಾದರೂ ಮಾಡ್ಕೋಬೋದು ಅಂತ ಗೊತ್ತು ಇವನಿಗೆ, ಪ್ರಯೋಜನವಿದೆ ಅಂತ ಪಡೆದುಕೊಳ್ಳೋಕೆ ಪ್ರಯತ್ನ ಪಡ್ತಾನೆ. ನಿಧಿಯೇ ಸ್ವತಃ ಪುರುಷಾರ್ಥವಾದದ್ದು. ಆದ್ದರಿಂದ ಅಲ್ಲಿ ನಿಧಿ ಇದೆ ಅಂತ ಗೊತ್ತಾದರೆ, ಚಿನ್ನದ ಕಾಸುಗಳಿದೆ, ಅದುವೇ ಅವನಿಗೆ ಪುರುಷಾರ್ಥ, ಅದಕ್ಕಿಂತ ಬೇರೆ ಬೇಕಾಗಿಲ್ಲ. ಆದರೆ ಪ್ರಯತ್ನ ಪಡ್ತಾನೆ ಅವನು, ಪಡೆದೇ ಏನು ಮಾಡ್ತಾನೆ? ಹಾಗೆ ಯಥಾ ಅವರು ಇಲ್ಲಿ ಹಿರಣ್ಯ ನಿಧಿಂ ಅಕ್ಷಯತ್ರಜ್ಞಾ ಉಪರಿ ಉಪರಿ ಸಂಚರಂತೋಪಿ ನ ಜಾನಂತಿ. ಮೇಲೆ ಮೇಲೆ ಓಡಾಡ್ತಾ ಇದ್ರು, ಕೆಳಗಡೆ ಇರೋ ಹಿರಣ್ಯ ನಿಧಿ ತಿಳಿದೇ ಇರ್ತಾರೆ. ತಿಳಿದ್ರೆ ಅವ್ರಿಗೆ ಸಂತೋಷ. ಹಾಗೆ ಪರಮಾತ್ಮನ ಒಳಗಡೆ ಇದ್ದಾನೆ ಅವನು, ಪರಮಾತ್ಮ ಅನ್ನೋನು ನಿಧಿ ಇದ್ದಾನೆ ಹೃದಯದಲ್ಲಿ. ಅವನನ್ನು ತಿಳಿದ್ರೆ ನಿಮಗೆ, ಅವನು ತಿಳಿದ್ರೇ ಸಂತೋಷ. ಪಡೆದುಕೊಂಡ್ರೆ ಸ್ವರೂಪವೇ ಸಂತೋಷ, ಆನಂದ, ಆನಂದ ಸ್ವರೂಪ. ಅದರ ಅನುಭವವೇ ನಮಗೆ ಸಂತೋಷವನ್ನು, ಪರಮ ಪುರುಷಾರ್ಥವನ್ನು ಉಂಟು ಮಾಡುತ್ತೆ. ಅದೆಲ್ಲ ಸ್ಥಾಪನೆ ಮಾಡುತ್ತೆ. ತತ್ವ ಸಮನ್ವಯದಲ್ಲಿ ತುಂಬ ವಿಸ್ತಾರವಾದ ಅಧಿಕರಣ, ದೊಡ್ಡ ಅಧಿಕರಣ. ತುಂಬ ವಿಸ್ತಾರವಾಗಿ ಎಲ್ಲ ಪಕ್ಷಗಳನ್ನು ಪರೀಕ್ಷೆ ಮಾಡಿ
ಎಲ್ಲ ಅದನ್ನು ತಳ್ಳಿ ಹಾಕ್ತಾರೆ ಒಬ್ಬೊಬ್ರಿಗೆ ಅವರಲ್ಲಿಯೇ. ಅಲ್ಲಿ ವಾದಗಳನ್ನೆಲ್ಲ ಭಾಷಿಕಾರರು ಬಹಳ ಆಶ್ಚರ್ಯವಾಗಿ ಮಾಡಿದ್ದಾರೆ. ಒಂದು ಕೋರ್ಟಲ್ಲಿ 10 ಪಕ್ಷಗಳು ಬಂದು ವಾದ ಮಾಡೋ ಹಾಗೆ. ಅದೆಲ್ಲ ಮೊದಲು ನಿಷ್ಪ್ರಪಂಚ ನಿಯೋಗವಾದಿ ಬರ್ತಾನೆ, ಆಮೇಲೆ ಧ್ಯಾನ ನಿಯೋಗವಾದಿ ಬರ್ತಾನೆ, ಹಾಗೆಯೇ ಈ ರೀತಿ ಭೇದವಾದಿ ಬರ್ತಾನೆ, ಆಮೇಲೆ ಇವ್ರು ಬರ್ತಾನೆ, ಅದ್ವೈತವರು ಬರ್ತಾರೆ, ಪೂರ್ವ ಮೀಮಾಂಸಕ ಬರ್ತಾನೆ. ಅವರವರಲ್ಲೇ ಎಲ್ಲ ವಾದಗಳನ್ನು ಮಾಡಿಸಿ ಕಡೆಯಲ್ಲಿ ಪೂರ್ವ ಪಕ್ಷ ಪ್ರಧಾನವಾಗಿ ಉಳ್ಕೊಳ್ತಾನೆ. ಅವನನ್ನು ಭಾಷಿಕಾರರು ನಿರಸನ ಮಾಡ್ತಾರೆ. ಹೀಗೆ ಅದರಲ್ಲಿ ರಚನೆ ತುಂಬ ಆಶ್ಚರ್ಯವಾಗಿ ಮಾಡಿದ್ದಾರೆ. ತತ್ವ ಸಮನ್ವಯ ಅಧಿಕರಣ 4ನೇದು ಅದನ್ನು ನಿಶ್ಚಯ ಮಾಡಿದ್ರು ಅಲ್ಲಿ. ಇದೆಲ್ಲವೂ ಕೂಡ ಶ್ರುತಿಯಲ್ಲಿ. ಅದಾದ ಮೇಲೆ ಬರುವ ಅಧಿಕರಣ ಈಕ್ಷತ್ಯ ಅಧಿಕರಣ ಅಂತ 5ನೇದು. ಅಲ್ಲಿ ಪ್ರಕೃತಿಯೇ ಜಗತ್ಕಾರಣ ಅನ್ನುವಂತಹ ಸಾಂಖ್ಯ ಪಕ್ಷವನ್ನು ಮೊದಲು ಪರೀಕ್ಷೆ ಮಾಡ್ತಾರೆ. ಅಲ್ಲಿ ಶ್ರುತಿ ಏನು ಹೇಳಿದೆ ಅಂದರೆ ತದ್ ಐಕ್ಷತ ಈಕ್ಷತೆ ಹೆನಾ ಶಬ್ದಂ ಮತ್ತು ಸೂತ್ರ. ಈ ಕ್ಷಣ ಇದೆ, ಸಂಕಲ್ಪಪೂರ್ವಕ ಇರೋದ್ರಿಂದ ಜ್ಞಾನ ಇರುವ ಪದಾರ್ಥ ಆಗಿರಬೇಕು. ಅಲ್ಲಿ ಇನರ್ಟ್ ಮ್ಯಾಟರ್ ಆಗೋದಿಲ್ಲ, ಜಡವಸ್ತು ಸೃಷ್ಟಿ ಮಾಡೋಕ್ಕಾಗೋದಿಲ್ಲ. ಆದ್ದರಿಂದ ಅದು ಪ್ರಕೃತಿ ಜಗತ್ ಕಾರಣ ಅಲ್ಲ ಅನ್ನೋದನ್ನು ಮಾಡುವಾಗ ಗತಿ ಸಾಮಾನ್ಯ ಅಂತ ಸೂತ್ರ ಹೇಳಿದ್ರು. ಎಲ್ಲ ಶ್ರುತಿಯಲ್ಲಿ ಎಲ್ಲ ಜಗತ್ ಕಾರಣ ಹೇಳುವ ಪ್ರಕರಣಗಳೆಲ್ಲ ಒಂದೇ ಗತಿ, ಅಂದರೆ ಒಂದೇ ಪದಾರ್ಥವನ್ನು ತಿಳಿಸ್ತಾ ಇದೆ, ಬೇರೆ ಬೇರೆ ಪದಾರ್ಥಗಳಲ್ಲ. ಇದು ಹೇಳಿದ್ರಲ್ಲ, ಎಲ್ಲ ಬೇರೆ ಬೇರೆ ಶಬ್ದಗಳು ಸತ್ಯ ಬ್ರಹ್ಮ ಅಂತ ಬೇರೆ ಬೇರೆ ಶಬ್ದಗಳು ಹೇಳಿರೋದೆಲ್ಲ ಒಂದೇ ನಾರಾಯಣನನ್ನೇ ಹೇಳ್ತೈತೆ. ಹೇಗೆ ಹೇಳ್ತೀರಾ ಅಂದರೆ ಗತಿ ಸಾಮಾನ್ಯ ಸೂತ್ರದಲ್ಲಿ ಅದನ್ನೇ ಹೇಳಿರೋದು ಬಾದರಾಯಣರು. ಎಲ್ಲವೂ ಒಂದು ದೇವತಾ ವಿಶೇಷದಲ್ಲಿ ಪರ್ಯವಸಾನ. ಸರ್ವೇಷಾಂ ಕಾರಣವಾಕ್ಯಾನ ಐಕಕಂಠ್ಯಂ, ಏಕಕಂಠದಿಂದ ಹೇಳ್ತಾ ಇದೆ. ಐಕಕಂಠ್ಯಂ ಅಭಿಪ್ರೇತ್ಯ ಉದಾಹೃತ ವಾಕ್ಯೈಕಾರ್ಥಂ ವಾಕ್ಯಾಂತರಂ ದರ್ಶಯತಿ ಅಯಮೇವ. ಅದನ್ನೇ ಜಗತ್ಕಾರಣದ ಹೇಳುವಾಗ ಸತ್ ಬ್ರಹ್ಮ ಆತ್ಮ ನಾರಾಯಣ ಶಬ್ದ ಅದನ್ನೇ ಹೇಳಿ ಮಾಡ್ತಾರೆ ಇಲ್ಲಿ. ಆದ್ದರಿಂದ ಕಾರಣವಾಕ್ಯ ಜಾತ ಐಕಾರ್ಥ್ಯ ಸಿದ್ಧಂ ಸಚ್ಶಬ್ದಸ್ಯ ಬ್ರಹ್ಮಶಬ್ದಾರ್ಥೆ ಪರ್ಯವಸಾನಮಾಹ. ಕಾರಣವಾಕ್ಯವು ಒಂದೇ, ಅಗ್ರೆ ಅಂತಲೇ ಎಲ್ಲದರಲ್ಲಿಯೂ ಏಕರೂಪವಾಗಿದೆ. ಎಲ್ಲ ವಾಕ್ಯಗಳು ಒಂದನ್ನೇ ಅಯಮೇವಾರ್ಥ ಅಂತ ಭಾಷಿಕಾರರು ತೋರಿಸ್ತಾರೆ ಇದರಲ್ಲಿ. ಸತ್ ಬ್ರಹ್ಮಶಬ್ದಯೋ ಆತ್ಮಪರ್ಯವಸಾನಂ, ಅಂದರೆ ಸತ್ ಅನ್ನೋದು ಒಂದು ಸಾಮಾನ್ಯವಾದ ಶಬ್ದವನ್ನು, ಒಂದು ಇರೋ ಪದಾರ್ಥ ಅನ್ನೋದಷ್ಟೇ ಸಾಮಾನ್ಯವಾಗಿ ಅರ್ಥ ಬರುತ್ತೆ. ಬ್ರಹ್ಮ ಬೃಹತ್ತಾದದ್ದು, ಆತ್ಮ ಅನ್ನೋದು ಚೇತನ ಅಂತ ತಿಳಿಸುತ್ತೆ. ಆದ್ದರಿಂದ ಆತ್ಮಶಬ್ದಸ್ಯ ಸತ್ ಬ್ರಹ್ಮ ಶಬ್ದಾಪೇಕ್ಷೆಯ ವಿಶೇಷ ಶಬ್ದತ್ವೇಪಿ ನಾರಾಯಣ ಶಬ್ದಾಪೇಕ್ಷೆಯ ಸಾಮಾನ್ಯ ಶಬ್ದತ್ವಾತ್. ಸತ್ ಬ್ರಹ್ಮ ಶಬ್ದಗಳಿಗೆ ಹೋಲಿಸಿದ್ರೆ ಆತ್ಮಶಬ್ದವು ವಿಶೇಷವಾಯಿತು. ಯಾಕೆಂದರೆ ಚೈತನ್ಯವಾಚಿತ್ವ ಇದೆ, ಚೇತನ ಅನ್ನೋದು ತಿಳಿಸುತ್ತೆ ಆತ್ಮಶಬ್ದ. ಆದ್ದರಿಂದ ಅದು ಕೂಡ ನಾರಾಯಣ ಶಬ್ದ ಅಪೇಕ್ಷೆಯಿಂದ ಸಾಮಾನ್ಯವಾಗುತ್ತೆ. ಅದು ದೇವತಾ ವಿಶೇಷವನ್ನೇ ನೇರವಾಗಿ ಹೇಳೋದ್ರಿಂದ ಕಡೆಯಲ್ಲಿ ನಾರಾಯಣ ಶಬ್ದದಲ್ಲಿ ಶಿವಸ್ಯ ಕಾರಣತ್ವವಾದಿನಾಪಿ ಆಪೇಕ್ಷಿಕ ಸಾಮಾನ್ಯ ವಿಶೇಷ ಭಾವ ಅಭ್ಯುಪೇತ್ಯ. ಅಲ್ಲಿ ಕೆಲವು ಕಡೆ ಕಾರಣತ್ವವನ್ನು ಹೇಳೋ ಹಾಗಿದ್ರು ಕೂಡ ಅದು ರಿಲೇಟಿವ್ ಅಂತ, ಆಪೇಕ್ಷಿಕ ಅಂದರೆ ರಿಲೇಟಿವ್. ಇದಕ್ಕೆ ಹೋಲಿಸಿದ್ರೆ ಅದು ದೇವತೆಗಳ ಅಮರರು ಅಂತ ಹೇಳೋದು. ಯಾಕೆಂದರೆ ಅವನಿಗೆ ಸೃಷ್ಟಿ ಅನೇಕ ಕಡೆ ಹೇಳಿದೆ, ಶಿವನಿಗೆ ಸೃಷ್ಟಿ ಹೇಳಿದೆ ಬೇಕಾದಷ್ಟು ಕಡೆ. ಇಲ್ಲದೆ ಹೋದರೆ ಬಹು ಕಾರಣತ್ವ ಪ್ರಸಂಗಾತ್, ಜಗತ್ ಕಾರಣತ್ವ ಒಂದೇ, ಅನೇಕ ಕಾರಣತ್ವವಿಲ್ಲ. ತತ್ರ ಶಿವಾದಿ ಶಬ್ದಾನಪಿ ನಾರಾಯಣ ಶಬ್ದಾಪೇಕ್ಷೆಯ ಸಾಮಾನ್ಯ ಶಬ್ದತ್ವಾತ್ ನಾರಾಯಣೇ ಪರ್ಯವಸಾನಂ. ಅದು ಕೂಡ ನಾರಾಯಣ ಶಬ್ದವಾಗಿಬಿಡುತ್ತೆ. ಅನೇಕ ಕಡೆ ಎಲ್ಲ ವೇದಾಂತಿಗಳು ಕೂಡ ಏಕರೂಪವಾಗಿ ಅರ್ಥ ಮಾಡ್ತಾರೆ. ಶಿವ ಶಬ್ದಕ್ಕೆ ಯಾರೂ ಜಗತ್ಕಾರಣತ್ವ ಹೇಳಿಲ್ಲ, ಮಧ್ವರಾಗಲಿ ಶಂಕರರಾಗಲಿ ಎಲ್ಲಿಯೂ ಯಾರೂ ಹೇಳಿಲ್ಲ ಜಗತ್ಕಾರಣತ್ವ. ನಾರಾಯಣಿಗೆ ಜಗತ್ಕಾರಣತ್ವ ಹೇಳಿರೋದು. ಆದ್ದರಿಂದ ಅಲ್ಲಿ ಶ್ವೇತಾಶ್ವತದಲ್ಲಿ ಎಲ್ಲ ಕಡೆಯೂ ಶಿವಶಬ್ದ ಜಂಬೂ ಶಬ್ದಕ್ಕೆ ಮಂಗಳ ಅಂತಲೇ ಅರ್ಥ ಮಾಡಿದ್ದಾರೆ ಎಲ್ಲ ವ್ಯಾಖ್ಯಾನಗಳಲ್ಲಿ. ಅದು ಸ್ಪಷ್ಟವಾಗಿ ತಿಳಿದು ಬರುತ್ತೆ. ಎಲ್ಲ ಪ್ರಕರಣಗಳನ್ನು ವಿಚಾರ ಮಾಡಿದ್ರೆ, ಪೂರ್ವಾಪರ ವಾಕ್ಯಗಳನ್ನು ವಿಚಾರ ಮಾಡಿದ್ರೆ ಸ್ಪಷ್ಟವಾಗಿ ತಿಳಿದು ಬರುತ್ತೆ. ಅದಕ್ಕೆ ಜೈಮಿನಿಯ ಸಾಮಾನ್ಯ ವಿಶೇಷ ನ್ಯಾಯ ಅದು ಅದನ್ನು ತೋರಿಸ್ತಾ ಇರಲಿ. ಪಶುನಾಯ ಜೇತ ಅಂತ, ಪಶುನಾಯ ಜೇತ ಅಂತ ಹೇಳುವಾಗ ಪಶು ಶಬ್ದವು ಸಾಮಾನ್ಯವಾದ ಶಬ್ದ. ಒಂದು ಪಶುವಿಂದ ಯಾಗ ಮಾಡಿ ಹವಿಸನಾಗಿ ಉಪಯೋಗಿಸಿ ಪಶು ಸಾಮಾನ್ಯವಾದ ಶಬ್ದ ಛಾಗಸ್ಯ ವಪಾಯ ಮೇಧಸಃ ಇತಿ ಮಂತ್ರಸ್ಥ ಛಾಗ ಶಬ್ದ ಉಕ್ತ ವಿಶೇಷ. ಆಡುವನ್ನು ತಿಳಿಯುತ್ತೆ ಛಾಗ ಅಂದರೆ.
ಅದು ಛಾಗೋವಾ ಮಂತ್ರವರ್ಣಾತ್ ಅಂತ ಸೂತ್ರ, ಜೈಮಿನಿ ಸೂತ್ರ. ಛಾಗೋವಾ ಮಂತ್ರವರ್ಣಾತ್ ಅಂತ ಹೇಳಿ, ಅದು ಪಶು ಶಬ್ದವು ಛಾಗ ಶಬ್ದದಲ್ಲಿ ವಿಶೇಷ ಅರ್ಥದಲ್ಲಿ ಪರ್ಯವಸಾನವಾಗುತ್ತೆ. ಅದು ಸಾಮಾನ್ಯ ವಿಶೇಷ ನ್ಯಾಯ ಪೂರ್ವಮೀಮಾಂಸೆಯಲ್ಲಿ ಸ್ಥಾಪನೆ ಮಾಡಿರೋದು. ಹೀಗೆ ಸಚ್ಶಬ್ದ ಬೃಹತ್ ಅಬೃಹತ್ ಸಾಧಾರಣತ್ವಾತ್. ಸತ್ ಅಂದರೆ ಬೃಹತ್ ಆಗಿರ್ಬೋದು, ಅಣು ಆಗಿರಬಹುದು, ತಿಳಿಯೋದಿಲ್ಲ, ಎರಡಕ್ಕೂ ಸಾಮಾನ್ಯವಾದ ಶಬ್ದ ಆಯಿತು ಸತ್ ಅನ್ನೋದು. ಬ್ರಹ್ಮಶಬ್ದೇ ಬ್ರಹ್ಮಶಬ್ದೋಕ್ತ ವಿಶೇಷ ಪರ್ಯವಸ್ಥಿತಿ. ಬೃಹತ್ ಅಂತ ತಿಳಿಸುವ ಬ್ರಹ್ಮಶಬ್ದದಲ್ಲಿ ಸಚ್ಶಬ್ದ ವಾಚ್ಯ ಪರ್ಯವಸಾನ. ಯಾಕೆಂದರೆ ಇದು ಬೃಹತ್ತೋ ಅಥವಾ ಅಣು ಅಂತ ತಿಳಿಯೋದಿಲ್ಲ. ಬ್ರಹ್ಮಶಬ್ದವು ಬೃಹತ್ ಅನ್ನೋದು ಸ್ಪಷ್ಟವಾಗಿ ಬೃಹತ್ವಾತ್ ಬ್ರಹ್ಮಣತ್ವಾಚ ಬ್ರಹ್ಮೇತ್ಯ ವಿಧೀಯತೆ ಅಂತ ಅದರದ ವ್ಯುತ್ಪತ್ತಿ ಇದೆ, ಅದರಿಂದ ತಿಳಿಯುತ್ತೆ. ಚೇತನ ಸಾಧಾರಣೋ ಬ್ರಹ್ಮಶಬ್ದ. ಬ್ರಹ್ಮವು ಚೇತನವೇ ಅಚೇತನವೇ ಅಂತ ತಿಳಿಯೋದಿಲ್ಲ, ಆದ್ದರಿಂದ ಎರಡಕ್ಕೂ ಸಾಧಾರಣವಾಗಿದೆ. ಚೇತನೈಕ ಅಂತ ಆತ್ಮಶಬ್ದೇ ಪರ್ಯವಸ್ಥಿತಿ. ಆತ್ಮಶಬ್ದದಲ್ಲಿ ಆತ್ಮಶಬ್ದೋಕ್ತ ವಿಶೇಷ ಪರ್ಯವಸ್ಯತಿ. ಆತ್ಮಶಬ್ದದಲ್ಲಿ ಅದರ ಪರ್ಯವಸಾನ, ಅದು ಚೇತನ ಅನ್ನೋದನ್ನು ತಿಳಿಸುತ್ತೆ. ಆತ್ಮಶಬ್ದಶ್ಚ ಸರ್ವಚೇತನ ಸಾಧಾರಣ. ಎಲ್ಲ ಚೇತನರಿಗೂ ಸಾಧಾರಣವಾಯಿತು ಆತ್ಮಶಬ್ದ. ನಾರಾಯಣೇ ಏವ ವಿಶೇಷ ಪರ್ಯವಸ್ಯತಿ. ನಾರಾಯಣ ಏವ ಸದ್ಬ್ರಹ್ಮ ಶಬ್ದೈ ಅಭಿಧೀಯತೆ ಇತ್ಯರ್ಥಃ. ಅದನ್ನು ಭಾಷಿಗಾರರು ಈ ರೀತಿ ಅದನ್ನು ಸರಿಯಾಗಿ ವಿರೋಧವಿಲ್ಲದೆ ವಿವರಿಸ್ತಾರೆ. ಅದಕ್ಕೆ ಮೇಲೆ ಪೂರ್ವ ಪಕ್ಷ ಬೇಕಾದಷ್ಟು ಇಲ್ಲಿ ಹಾಕ್ಕೊಳ್ತಾರೆ ಸುದರ್ಶನ ಸೂರಿಗಳು. ಏಕೋಹವೈ ನಾರಾಯಣ ಆಸೀತ್ ಇತ್ಯತ್ರ ಅನುವಾದ ಸೂಚಕ ಹ ವೈ ಶಬ್ದ ಶ್ರವಣಾತ್. ಇಲ್ಲೆಲ್ಲ ಸ್ವಲ್ಪ ಪೂರ್ವ ಪಕ್ಷದಂತೆ ವಿಶೇಷವಾಗಿ ವಿಚಾರ ಮಾಡ್ತಾರೆ. ವಾಕ್ಯಾರ್ಥ ವಿಚಾರ ಮಾಡುವಾಗ ಶಬ್ದಗಳನ್ನೆಲ್ಲ ಒಂದೊಂದು ಶಬ್ದ ಇಟ್ಕೊಂಡು ಒಂದೊಂದು ಶಬ್ದಕ್ಕೂ ಅರ್ಥ ಹೇಳಬೇಕು. ಸೂತ್ರದಲ್ಲಿಯೂ ಅಷ್ಟೇನೆ. ಹ ಅಂದರೆ ಏನರ್ಥ? ಹ ಅನ್ನೋದು ಅವಧಾರಣಾರ್ಥದಲ್ಲಿದೆಯೋ ಅಥವಾ ಚ ಅನ್ನುವ ಅರ್ಥದಲ್ಲಿ ಬರುತ್ತೋ ಅಥವಾ ಪ್ರಸಿದ್ಧಾರ್ಥದಲ್ಲಿ ಬರುತ್ತೋ, ಒಂದೊಂದು ಶಬ್ದಕ್ಕೂ ಸೂತ್ರಾರ್ಥದಲ್ಲಿ ಒಂದೊಂದು ಪದಕ್ಕೂ ಕೂಡ ವಾಕ್ಯ ಅರ್ಥವನ್ನು ಹೇಳಬೇಕು ವಿಶೇಷವಾಗಿ. ಹಾಗೆಯೇ ವಾಕ್ಯಾರ್ಥ ವಿಚಾರದಲ್ಲಿಯೂ ಹಾಗೆಯೇ. ಅದರಲ್ಲಿ ಹ ವೈ ಅನ್ನುವ ಶಬ್ದಗಳು ಬಂದರೆ ಇದು ಸರ್ವಾಣಿ ಹ ವಾ ಇಮಾನಿ ಭೂತಾನಿ ಆಕಾಶದೇವ ಸಮುಪದ್ಯಂತೆ ಇತಿ ವಾಕ್ಯವತ್ ಇದಮಪಿ ವಾಕ್ಯಂ ಅನುವಾದ ಪರಮಿತಿ ವಾಕ್ಯಾಂತರ ಸಾಪೇಕ್ಷಂ ಅಂತ ಹೇಳಿದ್ರು. ಆಕಾಶ ಶಬ್ದಕ್ಕೆ ಹೇಳುವಾಗ ಆಕಾಶ ತಲ್ಲಿಂಗ ತಂದರು ಸೂತ್ರದಲ್ಲಿ. ಆಕಾಶ ಶಬ್ದ ಅಂತ ಹೇಳಿದ್ರೆ ಆಕಾಶವು ಭೂತಾಕಾಶದಲ್ಲಿ ರೂಢಿ ಅರ್ಥದಲ್ಲಿದೆ. ಪ್ರಸಿದ್ಧವಾದ ಅರ್ಥ ರೂಢಿಯ ಅರ್ಥ, ಅದು ಭೂತಾಕಾಶವನ್ನು ತಿಳಿಸುತ್ತೆ. ಆದರೆ ಜಗತ್ಕಾರಣತ್ವ ತಿಳಿಸಿದೆ. ಜಗತ್ಕಾರಣತ್ವವಾದ ಅಚೇತನವಾಗಿರಕ್ಕೆ ಸಾಧ್ಯವಿಲ್ಲ ಅನ್ನೋದು ಈಕ್ಷತೆ ಅಧಿಕರಣದಲ್ಲೇ ಸ್ಥಾಪನೆ ಮಾಡಿ ಆಯಿತು. ಅಚೇತನ ಸಂಕಲ್ಪ ಮಾಡೋಕ್ಕಾಗೋದಿಲ್ಲ. ಆದ್ದರಿಂದ ಇಲ್ಲಿ ಜಗತ್ಕಾರಣತ್ವ ಲಿಂಗ ಇದೆ. ಸರ್ವಾಣಿ ಭೂತಾನಿ ಸಮುಪದ್ಯಂತೆ. ಆಕಾಶ ಅನ್ನುವ ಸಾಮಾನ್ಯ ಶಬ್ದವಿದೆ. ಇದು ಭೂತಾಕಾಶವೋ ಪರಮಾತ್ಮ ಪರವೋ ಅನ್ನೋದನ್ನು ನಿಶ್ಚಯ ಮಾಡಬೇಕು. ಇಲ್ಲಿ ಕೂಡ ಹ ವ ಅನ್ನುವ ಶಬ್ದಗಳು ಬರುತ್ತೆ ಎರಡು. ಆದ್ದರಿಂದ ಇದು ಅನುವಾದ ರೂಪ. ಸರ್ವಾಣಿ ಹವಾಯಿಮಾನಿ ಅನ್ನೋದು ಅನುವಾದ ರೂಪದಲ್ಲಿದೆ. ಈ ಎಲ್ಲ ಪದಾರ್ಥಗಳು ತಾನೇ ಅಂತ ಹೇಳುವಾಗ ಸರ್ವಾಣಿ ಹವಾಯಿಮಾನಿ ಆಕಾಶಾದೇವ ಸಮುತ್ಪದ್ಯಂತೆ ಅಂತ ಹೇಳೋದು ಅನುವಾದ ವಾಕ್ಯ. ಇನ್ನೊಂದು ಕಾರಣ ವಾಕ್ಯದ ಸಾಪೇಕ್ಷೆ ಇದಕ್ಕೆ ಇದೆ. ಯಾಕೆ ಅಂದರೆ ಆಕಾಶ ಅನ್ನೋದೇ ಎಲ್ಲಿಯೂ ಜಗತ್ಕಾರಣ ಅಂತ ಪರಬ್ರಹ್ಮ ಅಂತ ಹೇಳಿಲ್ಲ, ಆದರೆ ಆಕಾಶದಿಂದ ಸೃಷ್ಟಿ ಹೇಳಿದೆ. ಆದ್ದರಿಂದ ನಾವು ಆಕಾಶವು ಪರಬ್ರಹ್ಮ ಅಂತ ಅರ್ಥ ಮಾಡ್ಕೊಳ್ಬೇಕು. ಹಾಗಾದರೆ ಪರಬ್ರಹ್ಮ ಅಂತ ಹೇಳುವ ಇನ್ನೊಂದು ವಾಕ್ಯ ಇರಬೇಕು ಶ್ರುತಿಯಲ್ಲಿ. ಜಗತ್ಕಾರಣವಾದದ್ದು ಪರಬ್ರಹ್ಮ ಹೇಳುವ ವಾಕ್ಯ ಇದ್ದರೆ ಆ ಲಿಂಗವನ್ನು ತೆಗೆದುಕೊಂಡು ಇಲ್ಲಿ ಆಕಾಶ ಶಬ್ದವು ಪರಬ್ರಹ್ಮ ಅಂತ ನಿಶ್ಚಯ ಮಾಡ್ಬೋದು ಅರ್ಥವನ್ನು. ಆದ್ದರಿಂದ ಇದು ಅನುವಾದ ವಾಕ್ಯ ಅಂತ ಹೆಸರು. ಇದು ಮೊದಲಿಯೇ ಜಗತ್ಕಾರಣತ್ವ ಅಂತ ಪ್ರಸಿದ್ಧವಾದ ಪದಾರ್ಥದ ರೀಸ್ಟೇಟ್ಮೆಂಟ್, ಅನುವಾದ, ಮತ್ತೆ ಅದನ್ನೇ ಹೇಳಿರುವಂಥದ್ದು. ಇದರಿಂದ ತಾನೇ ಎಲ್ಲ ಸೃಷ್ಟಿಯಾಗುತ್ತೆ ಅಂತ ಹೇಳಿದ್ರೆ ಎಲ್ಲ ಪದಾರ್ಥಗಳು ಆಕಾಶದಿಂದ ತಾನೇ ಸೃಷ್ಟಿಯಾಗುತ್ತೆ ಅಂದರೆ ಜಗತ್ಕಾರಣತ್ವ ಆಕಾಶ ಅಂದರೆ ಯಾವುದು ಅನ್ನೋದು ಮೊದಲೇ ಎಲ್ಲೋ ಕಡೆ ತಿಳಿದಿರಬೇಕು ನಮಗೆ. ಆದ್ದರಿಂದ ಇಲ್ಲಿಯೂ ಏಕೋ ಹವೈ ನಾರಾಯಣ, ಇಲ್ಲಿಯೂ ಕೂಡ ಏಕೋ ಹವೈ, ಇಲ್ಲಿಯೂ ಹವೈ, ಇಲ್ಲಿಯೂ ಹವೈ, ಎರಡು ಒಂದೇ ಬಂತಲ್ಲ. ಇಲ್ಲಿ ವಾ ಅಂತ ಯಾಕಾಗಿದೆ ಅಂದರೆ ಈಕಾರ ಇಲ್ಲಿ ಸ್ವರ ಇರೋದ್ರಿಂದ ಸಂಧಿಯಾಗಿ ವೈ ಅನ್ನೋದು ವಾ ಅಂತ ಶಬ್ದ ರೂಪ ಹೊಂದುತ್ತೆ. ಇದು ವ್ಯಾಕರಣದ ಅನುಗುಣವಾಗಿ
ಆ ಅಕ್ಷರ ಬಂದಾದ್ಮೇಲೆ ಮುಂದಿನ ಅಕ್ಷರ ಸ್ವರವಾಗಿದ್ದರೆ ಆಗ ಈ ರೀತಿ ವಿಕಾರ ಉಂಟಾಗುತ್ತೆ ಆ ಶಬ್ದದಲ್ಲಿ. ಸಂಧಿ ಆಗ್ಬಿಟ್ಟು ಇಲ್ಲಿ ನ ಇರೋದ್ರಿಂದ ಇದು ಸ್ವರವಲ್ಲ, ಅದರಿಂದ ವೈ ಅಂತಿದೆ. ಇಲ್ಲಿಯೂ ಸ್ವರ ಇಲ್ಲದೆ ಹೋಗಿದ್ರೆ ವೈ ಆಗಿದೆ. ಇದು ಹವೈ ಅನ್ನೋದೇ ಶಬ್ದ, ಇಲ್ಲಿಯೂ ಹವೈ ಅನ್ನೋದೇ ಶಬ್ದ. ಹ ವೈ ಎರಡು ಪದಗಳಿದೆ, ಇಲ್ಲಿಯೂ ಹವೈ ಇದೆ. ಇಲ್ಲಿ ಅನುವಾದ ಅಂತ ನಿಶ್ಚಯ ಮಾಡಿದ್ರಿ, ಇಲ್ಲಿ ಹೇಗೆ ಅನುವಾದ ಅಂತ ಹೇಳೋದಿಲ್ಲ ನೀವು ಅಂತ ಪೂರ್ವ ಪಕ್ಷ. ಏಕೋ ಹವೈ ನಾರಾಯಣ ಆಸೀತ್, ಇಲ್ಲಿಯೂ ಹ ವೈ, ಇದು ಅನುವಾದ ತಾನೇ ಆಗಬೇಕು. ಅನುವಾದ ಅಂತ ಯಾಕೆ ಹೇಳಬಾರ್ದು? ಪೂರ್ವ ಪಕ್ಷವನ್ನು ಹೇಳ್ತಾರೆ. ಆದ್ದರಿಂದ ಇದಕ್ಕೂ ವಾಕ್ಯಾಂತರ ಸಾಪೇಕ್ಷೆ ಇದೆ. ನಾರಾಯಣನೇ ಜಗತ್ಕಾರಣತ್ವ ಅಂತ ಇದರಿಂದಾನೇ ನಿಶ್ಚಯ ಮಾಡೋಕ್ಕಾಗಲ್ಲ. ಇನ್ನೊಂದು ಜಗತ್ಕಾರಣತ್ವ ಹೇಳುವ ಶಬ್ದ ವಾಕ್ಯ ಬೇಕು ಅಂತ ಒಂದು ಪೂರ್ವ ಪಕ್ಷ. ತತ್ರ ತದ್ವೃತ್ವಂ ಏವಕಾರಶ್ಚ ಸ್ಯಾತ್ ಉಪಾದೇಯ ಲಕ್ಷಣಂ ಇತಿ ವಿಧಿತ್ವ ಸೂಚಕ ಏವಕಾರತ ನ ಸತ್ ನ ಚ ಅಸತ್ ಇತ್ಯಾದಿ ವಾಕ್ಯೇನ ಉಕ್ತಃ ಶಿವ ಏವ ಅನೂದ್ಯತೆ ಇತಿ. ಇದಕ್ಕೆ ಇದು ಬಂದಿರೋದು ಇವ್ರದ ಕುಮಾರಲ ಭಟ್ಟರ ಗ್ರಂಥದಲ್ಲಿ ತಿಳಿದು ಬರೋದು. ಇದು ಶ್ಲೋಕವಾರ್ತಿಕ ಅಂತ ಹೇಳ್ಬಿಟ್ಟು ಪೂರ್ವಮೀಮಾಂಸೆಗೆ ಅವರು ಬರೆದಿರುವಂತಹ ಅದ್ಭುತವಾದ ಶ್ಲೋಕಗಳು. ಬಹಳ ದೊಡ್ಡ ಗ್ರಂಥ, ವಿಸ್ತಾರವಾದ ಗ್ರಂಥ ಶ್ಲೋಕವಾರ್ತಿಕ ಅಂತ ಹೇಳಿ. ಅದು ಕುಮಾರಲ ಭಟ್ಟರ ಇದು ಶ್ಲೋಕವಾರ್ತಿಕಲ್ಲಿ ಅವ್ರು ಹೇಳಿರೋ ವಿಷಯ ಇದು, ಪೂರ್ವಮೀಮಾಂಸಾ ವಿಷಯ. ಅದರಲ್ಲಿ ಬಹಳ ಆಶ್ಚರ್ಯವಾದ ವಿಷಯಗಳನ್ನೆಲ್ಲ ಹೇಳಿದ್ದಾರೆ. ಅದರಲ್ಲಿ ಬೇಕಾದಷ್ಟು ಪ್ರಮಾಣಗಳನ್ನ ಎಲ್ಲರೂ ಉಪಯೋಗಿಸ್ತಾರೆ. ಅದು ತದ್ವೃತ್ತಂ ಏವಕಾರಶ್ಚ, ತತ್ ಅನ್ನುವುದರ ಪ್ರಯೋಗ, ಮತ್ತು ಏವ ಅನ್ನುವುದು ಅವಧಾರಣೆ. ಇದೆರಡೂ ಕೂಡ ಉಪಾದೇಯ ಉಪಾದೇಯ ಅಂದರೆ ಇದು ಉದ್ದೇಶ ವಿಧೇಯ ಅಂತ ಹೇಳುವಾಗ ವಿಧೇಯವನ್ನು ತಿಳಿಸಿದ್ರೆ ಉದ್ದೇಶ ಅಲ್ಲ, ವಿಧೇಯವನ್ನು ತಿಳಿಸುತ್ತೆ. ಅದು ವಿಧೇಯವನ್ನು ತಿಳಿಸೋದು ಅಂತ ಅರ್ಥ. ತತ್ ಅನ್ನೋದು ಏವಕಾರ, ಏವ ಅನ್ನೋದು ತಚ್ಛಬ್ದ ವಾಚ್ಯವ ಇರಬೇಕು, ತಚ್ಛಬ್ದ ವಾಚ್ಯದ ಒಂದು ರೂಪ ಇರಬೇಕು ಅದರಲ್ಲಿ. ಮತ್ತೆ ಏವ ಅನ್ನುವ ಇದಿರಬೇಕು. ಅದಿದ್ದರೂ ಕೂಡ, ಎರಡಿದ್ರೂ ಉದ್ದೇಶವನ್ನು ತಿಳಿದು ವಿಧೇಯವನ್ನು ತಿಳಿಸೋದ್ರಿಂದ ವಿಧಿತ್ವ ಸೂಚಕ ಏವಕಾರತ, ಅದು ವಿಧಿತ್ವವನ್ನು ಸೂಚಿಸುತ್ತೆ, ವಿಧಿಯನ್ನು ಸೂಚಿಸುತ್ತೆ. ನ ಸತ್ ನ ಚ ಅಸತ್ ಇತ್ಯಾದಿ ವಾಕ್ಯೇನ ಉಕ್ತಃ ಶಿವ ಏವ ಅನುದ್ಯತೆ. ಈ ವಾಕ್ಯದಲ್ಲಿ ಹೇಳಿರುವ ಶಿವನೇ ಅನುವಾದ ಅಂತ ಹೇಳಬೇಕು. ನ ಸತ್ ನ ಚ ಅಸತ್ ಶಿವ ಏವ ಕೇವಲ ಅನ್ನುವಾಗ ತದ್ವೃತ್ತವೂ ಇಲ್ಲ, ಏವಕಾರ ಇದೆ, ತದ್ವೃತ್ತವಿಲ್ಲ. ಆದ್ದರಿಂದ ಇಲ್ಲಿ ವಿಧಿತ್ವ ಸೂಚಕ ಏವಕಾರತ, ವಿಧಿಯನ್ನು ಸೂಚಿಸುತ್ತೆ ಅಂತ ಇದು ಪೂರ್ವ ಪಕ್ಷ ಹೇಳ್ಕೊಳ್ತಾರೆ. ಅವರಿಗೆ ನಸತ್ ಇತ್ಯಾದಿ ವಾಕ್ಯೇನ ಉಕ್ತಃ ಶಿವ ಏವ ಅನೂದ್ಯತೆ. ಇಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ ಪೂರ್ವ ಪಕ್ಷಿಗಳು, ಈ ನಶತ್ ನಚ ಸತ್ ಇಲ್ಲೇ ವಿಧಿ ಹೇಳಬೇಕು. ಯಾಕೆ ಅಂದರೆ ನ ಸತ್ ನಚ ಸತ್ ಶಿವ ಏವ ಕೇವಲ, ಏವಕಾರ ಇದೆ ಅಲ್ಲಿ. ಏವಕಾರ ಇದ್ದರೆ ಸಾಕು, ವಿಧಿಯನ್ನು ತಿಳಿಸುತ್ತೆ ಅನ್ನೋದು ಇದಕ್ಕೆ ಅರ್ಥ. ಆದ್ದರಿಂದ ಏವಕಾರವನ್ನು ಉಳ್ಳ ನಸತ್ ನಚ ಸತ್ ಮೊದಲಾದ ವಾಕ್ಯದಿಂದ ಹೇಳಲ್ಪಟ್ಟ ಶಿವನೇ ಸರ್ವಾಣಿ ಹವಾ ಇಮಾನಿ ಭೂತಾನಿ ಅಂತ ಹೇಳಿರೋದ್ರಲ್ಲಿ ಏಕೋ ಹವೈ ನಾರಾಯಣ ಆಸೀತ್ ಅನ್ನೋದ್ರಲ್ಲಿ ಎರಡರಲ್ಲೂ ಕೂಡ ಅನುವಾದ ಮಾಡಲ್ಪಟ್ಟಿದ್ದಾನೆ ಅಂತ ಪೂರ್ವ ಪಕ್ಷ. ಇದಕ್ಕೆ ಪೂರ್ವ ಪಕ್ಷ ಏನು ಅಂದರೆ ನಸತ್ ನಚಾಸತ್ ಇಲ್ಲೇ ವಿಧಿ. ಏಕೋ ಹವೈ ನಾರಾಯಣ, ಏಕೋ ಹವೈ ಸರ್ವಾಣಿ ಹವಾ ಇಮಾನಿ ಭೂತಾನಿ, ಇದೆರಡೂ ಕೂಡ ಅನುವಾದ, ವಿಧಿ ಇರೋದು ಇಲ್ಲಿಯೇ. ಆದ್ದರಿಂದ ವಿಧಿ ಎಲ್ಲಿದೆಯೋ ಅಲ್ಲಿರುವ ಶಬ್ದವೇ ಪ್ರಧಾನ. ಇದೇ ಶಬ್ದದ ಈ ಪದಾರ್ಥವನ್ನೇ ಇಲ್ಲಿ ಅನುವಾದ ಮಾಡಲ್ಪಟ್ಟಿದೆ. ಆದ್ದರಿಂದ ಶಿವ ಅನ್ನೋದೇ ಕಡೆಯಲ್ಲಿ ಪರ್ಯವಸಮಾನವಾಗುವ ಶಬ್ದ. ನಾರಾಯಣ ಶಬ್ದವು, ಆಕಾಶ ಶಬ್ದವು, ಸತ್ ಬ್ರಹ್ಮ ಆತ್ಮ ಅನ್ನುವ ಹಾಗೆ ಸಾಮಾನ್ಯ ಶಬ್ದವಾಗಿಬಿಡುತ್ತೆ. ಇದೆಲ್ಲವೂ ಶಿವಶಬ್ದದಲ್ಲಿ ಪರ್ಯವಸಾನವಾಗಬೇಕು ಅಂತ ಇಲ್ಲಿ ಪೂರ್ವ ಪಕ್ಷ ಹೇಳ್ತಾ ಇದ್ದಾರೆ. ಅದಕ್ಕೆ ಉತ್ತರವನ್ನು ಇಲ್ಲಿ ಹೇಳ್ತಿದ್ದಾರೆ. ಅಪ್ರಾಪ್ತೇ ಹಿ ಶಾಸ್ತ್ರಮರ್ಥವತಿ ಅಂತ ನ್ಯಾಯ. ಇದು ಪೂರ್ವಮೀಮಾಂಸ ನ್ಯಾಯವೇ. ಇದೆಲ್ಲ ವಿಧಿಯನ್ನು ನಿಶ್ಚಯ ಮಾಡುವಂತಹ ಭಾಗಗಳು. ವಿಧಿ ನಿಶ್ಚಯವನ್ನು ಮಾಡುವ ಭಾಗ ತುಂಬ ಕಷ್ಟ. ಪೂರ್ವಮೀಮಾಂಸೆಯಲ್ಲಿ ನಿಶ್ಚಯ ಮಾಡಿರೋದು ಹೇಗೆಲ್ಲ ವಿಧಿ, ಎಲ್ಲಿ ವಿಧಿ ಹೇಳಬೇಕು. ಎಲ್ಲ ಕಡೆಯೂ ವೇದವಾಕ್ಯದಲ್ಲಿ ವಿಧಿಯನ್ನು ತಿಳಿಸುವ ಶಬ್ದಗಳಿಲ್ಲ, ಪದಗಳು. ವಿಧಿ ಹೇಳಬೇಕಾದ್ರೆ ಅದರಲ್ಲಿ ಸ್ಪಷ್ಟವಾಗಿ ಲಿಂಗ್ ಇರಬೇಕು. ಅಲ್ಲಿ ಲಿಂಗ್ ಲಕಾರ, ವಿಧಿ ಲಿಂಗ್ ಅಂತ ಹೇಳುವಾಗ ಲಿಂಗ್ ಲಕಾರ ಇರಬೇಕು ನೇರವಾಗಿ. ಯಜೇತ ಉಪಾಸೀತ ಇತಿರಿ, ಆ ರೀತಿ ಜುಹುಯಾತ್ ಮೊದಲಾದದ್ದು ಇರಬೇಕು. ಅದು ಬಿಟ್ಟು ವಿಧಿಲಿಂಗ್ ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ವಿಧಿಯೋ ಇಲ್ಲವೋ ನಿಶ್ಚಯ ಮಾಡೋದು ತುಂಬ ಕಷ್ಟ. ಅದನ್ನು
ಬಹಳ ವಿಚಾರ ಮಾಡಿ ನಿಶ್ಚಯ ಮಾಡ್ತಾರೆ. ಎಷ್ಟೋ ಕಡೆ ಹಾಗೆಯೇ ಅವನು ತದ ಅವ ಇದು ಹೇಳುವಾಗಲೂ ಹಾಗೆಯೇ ಸ ಗುರುಮೇವ ಅಭಿಗಚ್ಚೇತ್, ಅದು ವಿಧಿ ಇದೆ ಸ್ಪಷ್ಟವಾಗಿ ಅಲ್ಲಿ. ಆದರೆ ಅದಾದ ಮೇಲೆ ಆಚಾರ್ಯನಿಗೆ ಒಂದು ವಿಧಿ ಇದೆ ಅಲ್ಲಿ. ಪ್ರೋವಾಚತಾಂ ತತ್ವತೋ ಬ್ರಹ್ಮ ವಿದ್ಯಾಂ, ಮೊದಲು ಶಿಷ್ಯನಿಗೆ ವಿಧಿ ಹೇಳ್ತು ಶ್ರುತಿ. ಸ ಗುರುಮೇವ ಅಭಿಗಚ್ಚೇತ್ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ ಅಂತ. ಬ್ರಹ್ಮನನ್ನು ತಿಳ್ಕೊಳ್ಳೋಕ್ಕೆ ಗುರುವನ್ನು ಆಶ್ರಯಿಸಲೇಬೇಕು, ಅಭಿಗಚ್ಚೇತ್ ಅನ್ನೋದು ವಿಧಿ. ಆದರೆ ಆಚಾರ್ಯರಿಗೆ ಹೇಳಿರುವ ವಿಧಿಯಲ್ಲಿ ಪ್ರೋವಾಚ ತತ್ವತೋ ಬ್ರಹ್ಮ ಹೇಳ್ದ ಅಂತ ಹೇಳಿದೆ ಅಷ್ಟೇ, ಹೇಳಲೇಬೇಕು ಅಂತ ಹೇಳಲಿಲ್ಲ. ಅಲ್ಲಿ ವಿಧಿ ಪದವಿಲ್ಲ, ಅಲ್ಲಿ ಲಿಂಗ್ ವಾಚಕ ಶಬ್ದ ಇಲ್ಲ ಅಲ್ಲಿ. ಆದರೂ ಅಲ್ಲಿ ವಿಧಿ ಅಂತ ಅರ್ಥ ಮಾಡಬೇಕು. ಯಾಕೆ ಅಂದರೆ ಇಲ್ಲಿ ಅಪ್ರಾಪ್ತೇ ಹಿ ಶಾಸ್ತ್ರಂ ಅರ್ಥವತಿ ಅಂತ ನ್ಯಾಯ. ಪ್ರಾಪ್ತವಾಗಿಲ್ಲ ಆಚಾರ್ಯರಿಗೆ ವಿಧಿ ಹೇಳಿರೋದು, ಬೇರೆ ಯಾವ ಪ್ರಮಾಣದಿಂದ ತಿಳಿದು ಬರೋದಿಲ್ಲ. ಇಲ್ಲಿ ಅದನ್ನು ವಿಧಿ ಅಂತ ನಿಶ್ಚಯ ಮಾಡಬೇಕು. ಬೇರೆ ಪ್ರಮಾಣದಿಂದ ತಿಳಿದು ಬರದೆ ಹೋದರೆ ಅಪೂರ್ವ ಆಗತ್ತೆ. ವಚನಾನಿತು ಅಪೂರ್ವತ್ವ ಅಂತ ಸೂತ್ರ ಇದೆ ಜೈಮಿನಿದು. ಅಪೂರ್ವವಾದ ವಿಷಯಗಳು ಅಂದರೆ ಮೊದಲು ಹೇಳಲ್ಪಡದೇ ಇರೋದು ಅಂತ, ಬೇರೆ ಪ್ರಮಾಣದಿಂದ ತಿಳಿದೇ ಇರುವಂಥದ್ದು ಅಂತ. ಅಪೂರ್ವ ಅಂದರೆ ಪೂರ್ವವಲ್ಲದ್ದು, ಅಂದರೆ ಬೇರೆ ಪ್ರಮಾಣದಿಂದ ತಿಳಿದೇ ಇರುವಂತಹ ವಿಷಯಗಳು. ಇದು ಹೇಳಿದ್ದರೆ ವಿಧಿ ಅಂತ ನಿಶ್ಚಯ ಮಾಡಬೇಕು. ಆದ್ದರಿಂದ ಪ್ರೋವಾಚ ಅನ್ನೋದಕ್ಕೆ ಪ್ರವದೇತ್ ಅಂತ ಅರ್ಥ ಮಾಡೋದು. ಅದು ನಿಯಮ ವಿಧಿ, ಅದು ಕೂಡ ಆಚಾರ್ಯರಿಗೆ ವಿಧಿ. ಹೀಗೆ ವಿಧಿಯನ್ನು ನಿಶ್ಚಯ ಮಾಡೋದು ತುಂಬ ಕಷ್ಟ. ಇಲ್ಲಿ ಆ ನ್ಯಾಯವನ್ನು ಹೇಳ್ತಿದ್ದಾರೆ. ಅಪ್ರಾಪ್ತೇ ಶಾಸ್ತ್ರಮರ್ಥವತಿ ನ್ಯಾಯೇನ ಸ್ವತಃ ಪ್ರಾಪ್ತಸ್ಯ ವಿಧಿತ್ವಸ್ಯ ಹವೈ ಶಬ್ದ ನ ಭಂಜಕಃ. ವಿಧಿ ಮೊದಲೇ ಪ್ರಾಪ್ತವಾಗಿಬಿಟ್ಟಿದ್ರೆ ಅಲ್ಲಿಂದ ವೈ ಶಬ್ದಗಳು ಆ ವಿಧಿಯನ್ನು ತಳ್ಳಿ ಹಾಕೋಕ್ಕೆ ಶಕ್ತವಾಗೋದಿಲ್ಲ. ಯಥಾ ಯದಾಗ್ನೇಯ ಅಷ್ಟಾಕಪಾಲ ಇತ್ಯತ್ರ. ಯದಾಗ್ನೇಯ ಅಷ್ಟಾಕಪಾಲ ಅಂತ ಹೇಳಿದ್ರು. ಯತ್ ಅನ್ನೋದು ಯದ್ವೃತ್ತವನ್ನು ತೋರಿಸುತ್ತೆ. ಯತ್ ಶಬ್ದದ ಪ್ರಯೋಗ ಇದೆ, ಯದ್ವೃತ್ತ ಯೋಗ. ಪ್ರಾಥಮ್ಯಂ ಇತ್ಯಾದಿ ಉದ್ದೇಶ ಲಕ್ಷಣಂ ಅಂತ ಹೇಳಿದ್ರು. ಪ್ರಾಥಮ್ಯ ಮೊದಲು ಹೇಳಿದೆ, ಯತ್ ಅಂತ ಹೇಳಿದೆ, ಮತ್ತು ಇದು ಅಪೂರ್ವ. ಪ್ರಾಥಮ್ಯ ಅಂದರೆ ಅಪ್ರಾಪ್ತವಾದದ್ದನ್ನು ತಿಳಿಸುತ್ತೆ. ಆದ್ದರಿಂದ ಇಲ್ಲಿ ಯತ್ ಆಗ್ನೇಯ ಅಷ್ಟಕಪಾಲ ಅಂದರೆ ಯತ್ ಅಂದರೆ ಮೊದಲೇ ತಿಳಿದಿರ್ಬೇಕಾ ಅಂತ ಹೇಳಿದ್ರೆ ಇಲ್ಲ. ಅದಕ್ಕೆ ಹೇಳಿದ್ರು ಇತಿ ಅನುವಾದ ಸೂಚಕ ಯಚ್ಛಬ್ದ ಸದ್ಭಾವೇ ಅಪಿ ಇಲ್ಲಿ ವಚನಾನಿತು ಅಪೂರ್ವತ್ವಾತ್ ಇತಿ ಸೂತ್ರೇಣ ವಿಧಿತ್ವಂ ಸ್ಥಾಪಿತಂ ಪ್ರಮಾಣಾಂತರ ಅಪ್ರಾಪ್ತತ್ವಾತ್. ಬೇರೆ ಪ್ರಮಾಣದಿಂದ ತಿಳಿದು ಬರದೇ ಇರೋದ್ರಿಂದ ವಚನಾನಿತು ಅಪೂರ್ವತ್ವಾತ್ ಎಂದು ಸೂತ್ರದಲ್ಲಿ, ಜೈಮಿನಿ ಸೂತ್ರ ಅದು, ಅದರಲ್ಲಿ ಅಪೂರ್ವವಾದ ಅರ್ಥಗಳನ್ನು ಹೇಳಿರೋ ಕಡೆ ವಿಧಿಯನ್ನು ನಿಶ್ಚಯ ಮಾಡಬೇಕು. ಆದ್ದರಿಂದ ಯದಾಗ್ನೇಯ ಅಷ್ಟಾಕಪಾಲ ಅನ್ನೋದಲ್ಲಿ ಎತ್ ಅನ್ನೋ ಶಬ್ದವಿದೆ. ಎತ್ ಅನ್ನೋದು ಸಾಮಾನ್ಯವಾದ ಶಬ್ದ. ಅದು ಯಾವುದು ಅಂತ ಹೇಳಿದ್ರೆ ಯಾವುದು ಅಂತ ತಿಳಿದಿರೋ ವಿಷಯವನ್ನೇ ಹೇಳಬೇಕು. ಇದೇ ಅಂತ ಸ್ಪಷ್ಟವಾಗಿ ಹೇಳಲಿಲ್ವಲ್ಲ, ಜನರಲ್ ಆಗಿ ಹೇಳಿರುವಂಥದ್ದು. ಆದ್ದರಿಂದ ಯತ್ ಶಬ್ದ ಇರೋದ್ರೆ ಅಲ್ಲಿ ವಿಧಿಯ ಇಲ್ಲವೋ ಅನ್ನುವ ನಮಗೆ ಸಂದೇಹ ಬರುತ್ತೆ. ಆಗ ಅದಕ್ಕೆ ವಚನಾನಿತು ಅಪೂರ್ವತ್ವ ಅನ್ನೋ ನ್ಯಾಯದಿಂದ ಆ ಸೂತ್ರ ಅದು ಒಂದು ನ್ಯಾಯವೇ. ವಿಧಿ ಅನ್ನೋದನ್ನು ಸ್ಥಾಪನೆ ಮಾಡಿದ್ದಾರೆ. ಯಾಕೆ ಅಂದರೆ ಇದು ಪ್ರಮಾಣ ಅಂತರ ಅಪ್ರಾಪ್ತ. ಇದು ಪ್ರಮಾಣ ಬೇರೆ ಪ್ರಮಾಣದಿಂದ ಅಗ್ನಿದೇವತಾಕವಾದ ಒಂದು ಯಾಗದಲ್ಲಿ ಅಷ್ಟಾಕಪಾಲದಲ್ಲಿ ಹವಿಸ್ಸನ್ನು ಕೊಡಬೇಕು ಅಂತ ಹೇಳಿದೆ 8 ಕಪಾಲಗಳಲ್ಲಿ. ಅದನ್ನು ಬೇರೆ ಕಡೆಯಲ್ಲೂ ತಿಳಿದು ಬರೋದಿಲ್ಲ. ಆದ್ದರಿಂದ ವಿಧಿ ಅಂತ ನಿಶ್ಚಯ ಪಡಬೇಕು ಅಂತ ಮಾಡಿದ್ರು. ಅದೇ ರೀತಿ ದೇವೇ ಉಪರಿಹಿ ದೇವೇಭ್ಯೋ ಧಾರಯತಿ, ಇಲ್ಲಿಯೂ ಹಾಗೆಯೇ. ಇಲ್ಲಿಯೂ ಹಿ ಶಬ್ದ ಬಂತು. ಹಿ ಅನ್ನೋದು ಕೂಡ ಉಪರಿಹಿ ದೇವೇಭ್ಯೋ ಧಾರಯತಿ ಅಂತ ಇದೆ, ಹಿಡ್ಕೊಳ್ತಾನೆ ಅಂತ. ಇದು ಅಪರಕರ್ಮದಲ್ಲಿ ಬರೋ ಶಬ್ದ ವಿಷಯ ಇದು. ಅಲ್ಲಿ ಪಿತೃಗಳಿಗೆ ಸಮಿತಿಗಳನ್ನ ಕೆಳಗಡೆ ಹಿಂದೆ ಹಿಡ್ಕೋಬೇಕು, ದೇವತೆಗಳಿಗೆ ಮೇಲೆ ಹಿಡ್ಕೋಬೇಕು ಅಂತ ಇದೆ. ಅದು ವಿಧಿ ಇದೆ ಅಲ್ಲಿ. ಆ ಒಂದು ಮಂತ್ರಭಾಗದಲ್ಲಿ ಬರುವಂತಹದ್ದು. ಉಪರಿಹಿ ದೇವೇಭ್ಯೋ ಧಾರಯತಿ ಅಂದರೆ ಧಾರಯೇತ್ ಅಂತ ವಿಧಿಯಲ್ಲಿ. ದೇವತೆಗಳಿಗೆ ಮೇಲೆ ಹಿಡ್ಕೋಬೇಕು, ಪಿತೃಗಳಿಗೆ ಕೆಳಗಡೆ ಹಿಡ್ಕೋಬೇಕು ಅಂತ ಆ ರೀತಿ ಬರುತ್ತೆ ಅಲ್ಲಿ. ಅಲ್ಲಿಯೂ ಕೂಡ ಹಿ ಶಬ್ದ ಇದೆ. ಅದಿದ್ದರೂ ಕೂಡ ಇಲ್ಲಿ ವಿಧಿಸ್ತು ಧಾರಣೆ ಅಪೂರ್ವತ್ವ ಸೂತ್ರವನ್ನೇ ಹಾಕ್ಬಿಟ್ರು ಜೈಮಿನಿ. ಈ ಒಂದು ವಾಕ್ಯಕ್ಕೆ ನಿಶ್ಚಯ ಮಾಡೋಕ್ಕೆ ಒಂದು ಸೂತ್ರವನ್ನೇ ನಿರ್ಣಯ ಮಾಡಿ ರಚನೆ ಮಾಡಬೇಕಾಯಿತು ಜೈಮಿನಿ. ವಿಧಿಸ್ತು ಧಾರಣೆ ಅಪೂರ್ವತ್ವ, ಧಾರಯತಿ ಅಂದರೆ ಧಾರಯೇತ್ ಅಂತ ವಿಧಿ. ಯಾಕೆ ಅಂದರೆ ಅಲ್ಲಿ ಅಪೂರ್ವವಾದದ್ದು ಬೇರೆ ಪ್ರಮಾಣದಿಂದ ತಿಳಿದು ಬರೋದಿಲ್ಲ. ಆದ್ದರಿಂದ ಸೂತ್ರೇಣ ವಿಧಿತ್ವಂ ಸ್ಥಾಪಿತಂ. ಇಲ್ಲಿಯೂ ಹಿ ಶಬ್ದ ಇದೆ, ಇಲ್ಲಿ ಯದ್ವೃತ್ತವಿದೆ. ಯದ್ವೃತ್ತ ಹಿ ಶಬ್ದ ಎಲ್ಲ ಇದ್ಬಿಟ್ರೆ ಅನುವಾದ ಅಂತ ನಿಶ್ಚಯ ಮಾಡೋಕ್ಕಾಗೋದಿಲ್ಲ.
ಯದ್ವೃತ್ತವು ಈ ಶಬ್ದವು ಎಲ್ಲ ಇರೋ ಕಡೆಯಲ್ಲಿಯೇ ವಿಧಿ ಅನೇಕ ಕಡೆ ಸ್ಥಾಪನೆ ಮಾಡಲ್ಪಟ್ಟಿದೆ. ಆದ್ದರಿಂದ ಅದನ್ನು ಇಟ್ಕೊಂಡು ಪೂರ್ವ ಪಕ್ಷ ವಾದ ಮಾಡೋಕ್ಕಾಗೋದಿಲ್ಲ. ಏಕೆಂದರೆ ಇದು ಪ್ರಮಾಣಾಂತರ ಅಪ್ರಾಪ್ತತ್ವ, ಬೇರೆ ಪ್ರಮಾಣದಿಂದ ತಿಳಿದು ಬರೋದಿಲ್ಲ. ಆದ್ದರಿಂದ ನ ಸ್ವತಃ ಪ್ರಾಪ್ತ ವಿಧಿತ್ವ ಭಂಜಕ ಅವೈ ಶಬ್ದ. ಸ್ವತಃ ವಿಧಿತ್ವ ಪ್ರಾಪ್ತವಾಗಿಬಿಟ್ರೆ ಆ ವಿಧಿವಾಕ್ಯದಲ್ಲಿ ಹ ವೈ ಅನ್ನುವ ಶಬ್ದಗಳು ಇದ್ರೂ ಕೂಡ ಅದು ವಿಧಿ ಅಂತಾನೆ ನಿಶ್ಚಯ ಮಾಡಬೇಕು ಅನ್ನೋದು ಒಂದು ನ್ಯಾಯ. ಅದನ್ನು ಸುದರ್ಶನ ಸೂರ್ಯಗಳು ಮಾಡೋ ಅಧಿಕವಾದ ವಿಚಾರ ಇದೆಲ್ಲ. ಪ್ರಮಾಣೇಂತರೇನ ವಿಧಿತ್ವೇ ಭಗ್ನೆ, ಬೇರೆ ಪ್ರಮಾಣದಿಂದ ವಿಧಿ ಭಗ್ನವಾಗಿದ್ದರೆ ಪ್ರಯುಕ್ತ ಶಬ್ದಸ್ಯ ಗತಿ ಪ್ರದರ್ಶಕ, ಆಗ ಅಲ್ಲಿ ಪ್ರಯೋಗವಾಗಿರುವ ಶಬ್ದಗಳಿಗೆ ಹೇಗೆ ಅರ್ಥ ಮಾಡಬೇಕು ಅನ್ನೋದು ನಾವು ತಿಳ್ಕೊಳ್ಳುತ್ತೆ. ಇದೆಲ್ಲ ಈ ನ್ಯಾಯಗಳೆಲ್ಲ ಹಾಕಿದ್ರೆ ತಿಳಿಬಹುದು. ಆದರೆ ಬೇರೆ ಪ್ರಮಾಣಗಳಿಂದ ಪ್ರಾಪ್ತವಾಗದೇ ಇರುವ ವಿಷಯಗಳು ವಿಧಿ ಸ್ವತಃ ತಿಳಿದು ಬರುವಂಥ ಕಡೆ ಈ ಹ ವೈ ಶಬ್ದಗಳು ವಿಧಿಯನ್ನು ಅದನ್ನು ಬಾಧಿಸೋದಿಲ್ಲ ಅನ್ನೋದು ಇಲ್ಲಿ. ಆದ್ದರಿಂದ ಆಕಾಶ ಕಾರಣತ್ವ ವಾಕ್ಯತು ಅಯೋಗ್ಯತ್ವಾದಿನ ವಿಧಿತ್ವ ಭಂಗಾತ್, ಅಲ್ಲಿ ಅಯೋಗ್ಯ ಜಗತ್ಕಾರಣವಾದ ವಸ್ತು ಅಚೇತನ ಆಗೋದಿಲ್ಲ ಅಂತ ಮೊದಲೇ ಈಕ್ಷತ್ ಅಧಿಕರಣದಲ್ಲೇ ಸ್ಥಾಪನೆ ಮಾಡಿಬಿಟ್ರು ಬಾದರಾಯಣರು. ಸಂಕಲ್ಪಪೂರ್ವಕ ಸೃಷ್ಟಿಯೇ ಎಲ್ಲ ಕಡೆ ಹೇಳಿರೋದು ಶ್ರುತಿಗಳಲ್ಲಿ. ಸಂಕಲ್ಪ ಮಾಡುವ ಶಕ್ತಿಯೇ ಇಲ್ಲ ಅಚೇತನಕ್ಕೆ. ಆದ್ದರಿಂದ ಇದು ಆಕಾಶ ಶಬ್ದ ಅಚೇತನ ಸಾಧ್ಯವಿಲ್ಲ, ಬ್ರಹ್ಮವೇ ಆಗಿರಬೇಕು ಅನ್ನೋದು. ಆದ್ದರಿಂದ ಅಲ್ಲಿ ಸ್ಪಷ್ಟವಾಗಿ ವಿಧಿ ಅಲ್ಲಿ ಆಕಾಶೋ ಹವೈ ಅಂತ ಹೇಳೋ ಕಡೆ ಸ್ಪಷ್ಟವಾಗಿ ಅಲ್ಲಿ ತಿಳಿಯುತ್ತೆ ನಮಗೆ. ಆಕಾಶದಲ್ಲಿ ಆಕಾಶ ಅಂತ ಹೇಳಲ್ಪಟ್ಟದು ಪ್ರಸಿದ್ಧವಾದ ಆಕಾಶ, ಅದು ಸಾಧ್ಯವಿಲ್ಲ. ಮತ್ತು ಅದು ವಿಧಿವಾಕ್ಯವೂ ಅಲ್ಲ, ಅದು ವಿಧಿವಾಕ್ಯವೂ ಅಲ್ಲ, ಅನುವಾದ ವಾಕ್ಯ. ವಿಧಿ ಬೇರೆ ಕಡೆ ನೋಡಬೇಕು ನಾವು. ಸದೇವ ಸೌಮ್ಯ ಇದು ಮುಗ್ರಾಸೀತ ಮೊದಲಾದದಲ್ಲಿ ವಿಧಿಯನ್ನು ನೋಡಬೇಕು. ಹವೈ ಇತಿ, ಹಾಗೆಯೇ ಹವೈ ಶಬ್ದ ಅನುವಾದ ರೂಪತ ಜ್ಞಾಪಕ, ಅದು ಅನುವಾದವನ್ನು ತಿಳಿಸುತ್ತೆ. ಅತ್ರತು ಪ್ರಮಾಣಾಂತರ ಪ್ರಾಪ್ತತ್ವಾತ್ ವಿಧಿತ್ವ ಭಂಜಕ ಅಭಾವಾಚ ಹವೈ ಶಬ್ದ ನ ಸ್ವತಃ ಪ್ರಾಪ್ತ ವಿಧಿತ್ವ ಭಂಜಕ. ಏಕೋ ಹವೈ ನಾರಾಯಣ ಆಸೀತ್ ಅಂತ ಹೇಳುವಾಗ ಚೇತನತ್ವವೂ ಇದೆ. ನಾರಾಯಣ ಶಬ್ದನಿಗೆ ಸ್ವಂತ ಅರ್ವಾಂತರ್ಯಾಮಿತ್ವ, ನಾರಾಯಣ ಅನುವಾಕ್ಯದಲ್ಲಿ ನಾರಾಯಣ ಪರಂಬ್ರಹ್ಮ ಮೊದಲಾದೆಲ್ಲ ಬೇಕಾದಷ್ಟು ಪ್ರಮಾಣ ಮುಂದೆ ತೋರಿಸ್ತಾರೆ. ಅದನ್ನೆಲ್ಲ ಇನ್ನು ಮುಂದೆ ಬರುವ ಪ್ರಕರಣಗಳೆಲ್ಲ ನಾರಾಯಣ ಪರತ್ವವನ್ನು ಸ್ಥಾಪನೆ ಮಾಡುವ ಪ್ರಕರಣವೇ. ಇಲ್ಲಿ ಎಲ್ಲ ವಾಕ್ಯಗಳನ್ನು ವಿಶೇಷವಾಗಿ ವಿಚಾರ ಮಾಡ್ತಾರೆ ಭಾಷೆಗಾರರು, ವಿಚಾರ ಮಾಡಿ ಸ್ಥಾಪನೆ ಮಾಡ್ತಾರೆ. ಅದರಲ್ಲಿಯೂ ಶಿವನ ಕಾರಣತ್ವ ಹೇಳುವಂಥ ಶಬ್ದಗಳಿಗೆ ವಿಚಾರ ಮಾಡ್ತಾರೆ ಸುದರ್ಶನ ಸೂರಿಗಳು. ಇಲ್ಲಿ ಶಿವ ಏವ ಇತ್ಯನೇನ ವಿಧಿತ್ವಂ ಭಗ್ನಮಿತಿ ಚೇತ್ ನ ಶಿವಾಸ್ತೆ ಸಂತು ಪಂಥಾನಃ ಶಿವಂ ಕರ್ಮಾಸ್ತು ಶಿವ ಶಿವಾನಾಂ ಅಶಿವೋ ಅಶಿವಾನಾಂ ಯೋ ವಶಿವತಮೋ ರಸಃ ತಸ್ಯ ಭಾಜಯತೆ ಹನಃ. ಇಲ್ಲೆಲ್ಲ ಅರ್ಥಾಂತರ ಪರತ್ವ ದರ್ಶನೇನ ಅಲ್ಲ, ಇದು ವಿಧಿ ಅಂತ ನೀವು ಹೇಗೆ ಹೇಳ್ತೀರಾ ಅಂತ ಹೇಳಿದ್ರೆ ಇದೆಲ್ಲ ಹೇಳುತ್ತೆ. ಶಿವ ಏವ ಕೇವಲ ಅಂತ ಹೇಳೋದು ತಗೊಳ್ಬೇಕು ನೀವು ಅಂತ ಹೇಳಿದ್ರೆ, ನಾರಾಯಣ ಶಬ್ದದ ವಿಧಿತ್ವ ಇಲ್ಲಿ ಭಂಗವಾಗ್ಬಿಡ್ತು ಅಂದರೆ ಶಿವಶಬ್ದಕ್ಕೆ ಬೇಕಾದಷ್ಟು ಅರ್ಥಗಳು ಪ್ರಯೋಗ ಕಂಡು ಬರುತ್ತೆ. ಆ ಅರ್ಥಗಳೆಲ್ಲ ಇರೋದು ನಾರಾಯಣ ಶಬ್ದಕ್ಕೆ ಆ ರೀತಿ ಕಂಡು ಬರೋದಿಲ್ಲ. ಶಿವಶಬ್ದಸ್ಯ ಸಾಧಾರಣತ್ವಾತ್, ಸಾಧಾರಣ ಶಬ್ದ ಸಾಮಾನ್ಯ ಶಬ್ದ, ಅದು ಸಾಧಾರಣೋಪಿ ವಿಧಿತ್ವ ಭಂಜಕ ಇತಿ ಚೇತ್. ಇದು ಸಾಧಾರಣ ಶಬ್ದವಾಗಿದ್ರೂ ಪರವಾಗಿಲ್ಲ, ಬೇರೆ ಕಡೆ ವಿಧಿಯನ್ನು ಭಂಗಿಸಬಹುದು, ತಳ್ಳಿ ಹಾಕ್ಬೋದು ಅಂದರೆ ಸದೇದ ಇತ್ಯಾದಿ ಶಬ್ದ ಶಿವ ಏವ ಇತ್ಯಸ್ಯ ವಾಕ್ಯಸ್ಯ ಅನುವಾದ ರೂಪತ್ವಮಸ್ಸು ಸಾಧಾರಣ ಶಿವಾದಯೋ ನಾರಾಯಣ ಪರ್ಯವಸಾಯಿ. ಆದ್ದರಿಂದ ಸೃಷ್ಟಿ ಪೂರ್ವದಲ್ಲಿ ಅಲ್ಲಿ ಅತ್ರ ಇಲ್ಲಿ ಹೇಳಿರುವಾಗ ಪೂರ್ವೆ ಅಗ್ರೆ 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 ಅಂತ ಹೇಳ್ಕೊಂಬಂದಿರೋ ಕಡೆ ಎಲ್ಲ ಅಲ್ಲೆಲ್ಲ ಹೇಳಿರೋ ವಿಷಯವನ್ನು ವಿಚಾರ ಮಾಡಿ ಇದನ್ನೇ ಇನ್ನೂ ವಿಚಾರ ಮಾಡ್ತಾರೆ ಮುಂದೆ. ಪರಮಾತ್ಮನ ನಾರಾಯಣನ ಜಗತ್ಕಾರಣತ್ವವನ್ನೇ ಮುಂದೆ ಇಲ್ಲೆಲ್ಲ ವಿಚಾರ ಮಾಡೋದು. ಇನ್ನು ಮುಂದೆ ಅನೇಕ ವಾಕ್ಯಗಳನ್ನು ಭಾಷಿಕಾರರು ಕೂಡ ತಗೊಳ್ತಾರೆ. ಮುಂದೆ ಬೇಕಾದಷ್ಟು ಶ್ರುತಿ ವಾಕ್ಯಗಳನ್ನು ತೆಗೆದುಕೊಂಡು ನಾರಾಯಣ ಪರತ್ವವನ್ನು ಸ್ಥಾಪನೆ ಮಾಡೋದು ಒಂದು ಮುಖ್ಯವಾದ ಘಟ್ಟ ವೇದಾರ್ಥ ಸಂಗ್ರಹದಲ್ಲಿ. ಅದನ್ನು ವಿಸ್ತಾರವಾಗಿ ವಿಚಾರ ಮಾಡ್ತಾರೆ. ಇನ್ನು ಅದರಲ್ಲಿ ಬೇಕಾದಷ್ಟು ವಾಕ್ಯಗಳನ್ನು ತೆಗೆದುಕೊಂಡು ವಿಚಾರ ಮಾಡ್ತಾರೆ. ಅಲ್ಲಿ ಬೇಕಾದಷ್ಟು ಪೂರ್ವ ಮೀಮಾಂಸಾ ನ್ಯಾಯಗಳು ಅದೆಲ್ಲ ಬರುತ್ತೆ. ಅದರಲ್ಲಿ ವಿಧಿಯೇ ಇಲ್ಲವೇ, ಹೇಗೆ ವಿಧಿ ಅಂತ ನಿಶ್ಚಯ ಮಾಡಬೇಕು, ಅನುವಾದ ಯಾವುದು, ವಿಧಿ ಯಾವುದು ಮೊದಲಾದ ವಿಷಯಗಳನ್ನೆಲ್ಲ ನಿಶ್ಚಯ ಮಾಡ್ತಾರೆ. ಅದನ್ನು
ಮುಂದುವರಿಸೋಣ ಅಂತ. ಇದು ಸ್ವಲ್ಪ, ಈ ಘಟ್ಟ ಸ್ವಲ್ಪ ಕಷ್ಟವಾದ ಘಟ್ಟ, ಯಾಕೆಂದರೆ ಇದರಲ್ಲಿ ಬೇಕಾದಷ್ಟು ಪೂರ್ವಮೀಮಾಂಸಾ ನ್ಯಾಯಗಳೆಲ್ಲ ಬರುತ್ತೆ. ಅದನ್ನು ಸ್ವಲ್ಪ ನಿಧಾನವಾಗಿ ನಾವು ಫಾಲೋ ಮಾಡಿಕೊಂಡ್ರೆ, ಎರಡು ಸತಿ ಅರ್ಥ ಮಾಡಿಕೊಂಡ್ರೆ ಸ್ವಲ್ಪ ವಿಷಯಗಳು ತಿಳಿಯುತ್ತೆ. ನಾನು ಇಲ್ಲಿಗೆ ತಿರುಗು ನಮಸ್ಕಾರ ತಿಳಿಸ್ಕೊಳ್ತಾನೆ. ಯೋ ನಿತ್ಯವಚ್ಯುತ ಪದಾಂಬುಜ ವ್ಯಾಮೋಹತಸ್ಥರಿತರಾಣಿ ನಾಯ ಮೇನೆ ಸ್ಮದ್ಗುರೋರ್ಭಗವತೋ ಶ್ರೀ ರಾಮಾನುಜಸ್ಯ ಪ್ರಪದ್ಯೆ ಕವಿತಾರ್ಕಿ ಸಿಂಹಾಯ ಕಲ್ಯಾಣಗುಂಶಾನ್ನಿ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ.